ನಮ್ನೆಲ್ಲ ನೋಡ್ಕೊಂಡು ಹೋಗ್ತಾರ ಮನ್ನ ಚಿನ್ನು ತಾತ ಇವಾಗ ಓಪನ್ ಆಗೋದು ಭಯ ಆಗ್ತಾ ಇದೆ. ನಮ್ಮ ಕನ್ನಡ ಜನತೆಗೆಲ್ಲ ಒಳ್ಳೇದು ಮಾಡಪ್ಪ. ವಾ ಇದು ಹಿಂದೆ ಹೆಂಗ್ ಕಾಣಿಸ್ತಾ ಇದೆ ಗೊತ್ತಾ ಚಿನ್ನು? ಏನೋ ಒಂಥರ ಖುಷಿ ಗುರಿ ಇವ್ರಿಗೆ ತೋರಿಸ್ಕೊಳಕ್ಕೆ ಪ್ರಪಂಚದ ಹೊರಗಡೆ ಜಗತ್ತಿಗೆ ನೋಡಿ ನಾವು ಈ ಥರ ಎಲ್ಲ ಮಾಡ್ತೀವಿ ಅಂತ. ಹೆಂಗ್ ಚಿನ್ನು ಬಗ್ ನೋಡ್ತಾ ಇದೀಯಾ? ಕ್ರ್ಯಾಕ್ ಆಗಿದೆ ಅಂತ. ಅಲ್ಲ ಬೆಟ್ಟಗೆ ಅವ್ರು ಹೆಂಗ್ ಕೊಡ್ದಾಗ ಹೆಂಗೋ ಸಪೋರ್ಟ್ ಕೊಟ್ಟಿದ್ದಾರೆ. ಅಲ್ಲೂ ಕೂಡ ಮೊಳೆ ಹೊಡೆದಿದ್ದಾರೆ. ಎಲ್ಲಿ ನೋಡಿದ್ರು ನಿಮ್ಗೆ ಕ್ಲೀನ್ ಮಾಡೋರು ಸಿಗ್ತಾನೆ ಇರ್ತಾರೆ. ನೀವ್ ಹೇಳ್ತೀರಾ ಯಾಕೆ ಯಾವ್ಲು ಕುಡಿಗ್ಲು ಹಾಸನ ಅಂತ ಹೇಳ್ತೀರಾ ಅಂತ. ಅಷ್ಟು ದೂರ ಹೋಗಿರೋದು. ಫ್ಲೈಯಿಂಗ್ ಪಾಸ್ಪೋರ್ಟ್ ಕಡೆಯಿಂದ ಗೋಲಿನ್ ಯುಂಗ್ಚಾಗೆ ಸ್ವಾಗತ ಸುಸ್ವಾಗತ. ಚೈನಾದ ಬ್ಯೂಟಿಫುಲ್ ಹಳ್ಳಿಗಳನ್ನ ನೋಡ್ಕೊಂಬೋಣ ಬನ್ನಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಯೋಂಗ್ಶಿವಾ ಹಳ್ಳಿ. ಇಂಥ ಅದ್ಭುತವಾದ ಹಳ್ಳಿನ ನಾವಿವತ್ತು ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಸೂರ್ಯ ಇವತ್ತು ಬರಲ್ಲ, ಯಾಕಂದರೆ ಇವತ್ತು ಫುಲ್ಲು ಮಳೆ ತೋರಿಸ್ತಾ ಇದೆ. ಈ ಮಳೆಲೇ ನಾವಿವತ್ತು ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಈ ಹಳ್ಳಿನ. ಟೈಮ್ ಈಗ ಬೆಳಗಿನ ಜಾವ 6 ಗಂಟೆ. ಇಲ್ಲಿ ಡೇ ಬೇಗ ಸ್ಟಾರ್ಟ್ ಮಾಡ್ತೀವಿ, ಯಾಕಂದರೆ 5 ಗಂಟೆ 6 ಗಂಟೆಗೆಲ್ಲ ಇಷ್ಟು 5:30ಗೆಲ್ಲ 5:30ಗೆಲ್ಲ ಕತ್ಲಾಗ್ಬಿಡುತ್ತೆ. 5:30ಗೆಲ್ಲ ಕತ್ಲಾಗ್ಬಿಡುತ್ತೆ. ಅದಕ್ಕೆ ಇವಾಗ ಆರಾಮಾಗಿ ಹೋಗಿ ನಾವಿವತ್ತು ರುಹಿಕ್ ಪೀಕ್ ಅಂತ ಹೋಗ್ತೀವಿ. ಹೆಂಗಿದೆ ಗೊತ್ತಾ ಜಾಗವಂತೂ? ಕೇಬಲ್ ಕಾರಲ್ಲಿ ಹೋಗ್ಬೇಕಂತೆ. ಆದರೆ ಅದಕ್ಕೂ ಮುಂಚೆ ಹೋಗ್ಬಿಟ್ಟು ಇವಾಗ ಬೈಕ್ನ ರೆಂಟ್ ಮಾಡ್ಕೊಳ್ಳೋ ಬನ್ನಿ. ವೆಲ್ಕಮ್ ಟು ರುಹಿಕ್ ಪೀಕ್ ಆ್ಯಂಡ್ ಗುಡ್ ಮಾರ್ನಿಂಗ್ ಫ್ರಮ್ ಚೈನಾ ಯಾಂಗ್ಶುವಾ ಹಳ್ಳಿ. ಇದೇ ಮೇ 5ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಯುರೋಪ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ. ಒಂದಲ್ಲ ಎರಡಲ್ಲ ಬರೋಬ್ಬರಿ 10 ದೇಶ. ಯಾವ ದೇಶ ಗೊತ್ತಾ? ಫ್ರಾನ್ಸ್, ಬೆಲ್ಜಿಯಂ, ನೆದರ್ಲೆಂಡ್ಸ್, ಇಟಲಿ, ಜರ್ಮನಿ, ಆಸ್ಟ್ರಿಯಾ, ಸ್ವಿಟ್ಜರ್ಲೆಂಡ್, ಲಿechtenstein, ಲುಕ್ಸೆಂಬರ್ಗ್, ವ್ಯಾಟಿಕನ್ ಸಿಟಿ. ಈ 10 ದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂದ್ರೆ ಸಾಕು, ನಾವು ನಿಮಗೆ ಸೇಫಾಗಿ ಯುರೋಪ್ ದೇಶಗಳನ್ನೆಲ್ಲ ತೋರಿಸ್ಕೊಂಡು ಬೆಂಗಳೂರು ಏರ್ಪೋರ್ಟ್ಗೆ ಸೇಫಾಗಿ ವಾಪಸ್ ಕರ್ಕೊಂಬಂದು ಬಿಟ್ಬಿಡ್ತೀವಿ. ಈ ಕೆಳಗಡೆ ನಂಬರ್ಗೆ ಫೋನ್ ಅಥವಾ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಯುರೋಪ್ ರೂಟ್ನ ಬುಕ್ ಮಾಡ್ಕೊಳ್ಳಿ. ಚೈನಾದಲ್ಲಿ ದ ಬೆಸ್ಟ್ ಓಡಿಸೋದೇನು ಚಿನ್ನು? ಈ ಥರ ಬ್ಯಾಟ್ರಿ ಕಾರ್, ಎಲೆಕ್ಟ್ರಿಕ್ ಬೈಕ್ನ ಅವರು ಕಾರ್ ಅಂತಾರೆ ಇದನ್ನ ಆ್ಯಕ್ಚುಲಿ. ಯಾಕಂದರೆ ಇಲ್ಲಿ ಲೈಸೆನ್ಸ್ ಇಲ್ದ್ರೆ ಯಾರು ಕಾರ್ ಓಡ್ಸೋಕ್ಕೆ ಅಥವಾ ಬೈಕ್ ಓಡ್ಸೋಕ್ಕಾಗಲ್ಲ. ಸೊ ನಾವಿವತ್ತು ಈ ಪ್ರಾಂತ್ಯದಲ್ಲಿ ಮಾತ್ರ ಅಲೋ ಇದೆ. ಸೊ ಬಾಡಿಗೆ ತೊಗೊಳಕ್ಕೆ ರೆಡಿ ಆಗ್ತಾ ಇದೀವಿ. ಇದನ್ನ ನೆಗೋಷಿಯೇಟ್ ಮಾಡಬೇಕು, ಎಷ್ಟು ಪ್ರೈಸ್, ಎಷ್ಟು ದೂರ ಓಡಿಸ್ಬೋದು ಅಂತೆಲ್ಲ. ಎಷ್ಟು 35 ಕಿಲೋಮೀಟರ್ಸ್ ಹೋಗ್ಬೋದು ಅಷ್ಟೇನಾ? ಅಷ್ಟೇ ಅಂತೆ, 35 ಕಿಲೋಮೀಟರ್ಸ್ ಅಷ್ಟೇ. ಇನ್ನು ಪ್ರೈಸ್ ಹೇಳಿಲ್ಲ. ಅವ್ರು ಶುದ್ಧಲ್ಲಿ ಎಷ್ಟು ಕೊಟ್ಟರೆ ಚೈನೀಸ್ ಲ್ಯಾಂಗ್ವೇಜಲ್ಲಿ ಏನಂತ ಫೀಲ್ ಮಾಡಲಿ. ಟ್ರಾನ್ಸ್ಲೇಟ್. ಸೊ ಎಷ್ಟಪ್ಪ ದುಡ್ಡು ಅಂತ ಅವರೇ ಹೇಳ್ತಾರೆ ನೋಡಿ. 200 ಯುವಾನ್ ಡೆಪಾಸಿಟ್ ಇಡಬೇಕಂತೆ. ಮತ್ತು 30 ಯುವಾನ್ ಮಾತ್ರ ನಾವು ಒಂದು ದಿನಕ್ಕೆ ಅಥವಾ 35 ಕಿಲೋಮೀಟ್ರಿಗೆ ನಾವು ಅದನ್ನು ರೆಂಟ್ ಮಾಡ್ಕೊತಾ ಇರೋದು. 30 ಯುವಾನ್ ಅಂದರೆ ಎಷ್ಟು ಬರುತ್ತೆ ಮನ? 330 ರೂಪಾಯಿ. 330 ರೂಪಾಯಿ. ಆದರೆ ಜಾಸ್ತಿ ದೂರ ಓಡ್ಸೋಕ್ಕಾಗಲ್ಲ ಇದನ್ನು. ಬರೀ 35 ಕಿಲೋಮೀಟ್ರ್ ಓಡಿಸಾದ್ಮೇಲೆ ತಿರ್ಗಿ ವಾಪಸ್ ತಂದು ಕೊಡಬೇಕು ಇವ್ರಿಗೆ. ಆಮೇಲೆ ರೀಚಾರ್ಜ್ ಮಾಡಿಕೊಡ್ತಾರೇನೋ ಗೊತ್ತಿಲ್ಲ. ಸೊ ಕಿರಣ ಫಿಲ್ ಮಾಡ್ತಾ ಇದ್ದಾನೆ. ಲೈಸೆನ್ಸ್ ಏನೂ ಕೇಳಲಿಲ್ಲ. ಯಾರು ಬೇಕಾದ್ರೂ ತೊಗೊಂಬಂದು ಈ ಎಲೆಕ್ಟ್ರಿಕ್ ಕಾರ್ನ, ಇವರು ಎಲೆಕ್ಟ್ರಿಕ್ ಕಾರ್ ಅಂತಾರೆ ಆ್ಯಕ್ಚುಲಿ. ನಾನು ಬೈಕ್ ಅಂದರೆ ಇದು ಸೈಕಲ್ಲು, ಎಲೆಕ್ಟ್ರಿಕ್ ಕಾರ್ ಅಂದರೆ ಇದು. ಯಾರು ಸೆಲೆಕ್ಟ್ ಮಾಡ್ಕೋಣ? ಇಂಕಿ ಪಿಂಕಿ ಪಾಂಕಿ, ಫಾದರ್ ಸೆಡ್ ಡಾಂಕಿ ಅಂತ. ನನಗೆ ಗ್ರೀನ್ ಕಲರ್ ಇಷ್ಟ ಆಯಿತು. ಕಿರಣ್ಗೆ ಇದು ಬೇರ್ದು ಇದು ಇಷ್ಟ ಆಯಿತು. ಇದೇ ತಗೊಂಡೆ. ಇದೇ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ದುಡ್ಡ ಕ್ಯಾಶ್ ಕೊಟ್ಬಿಡ್ತೀಯಾ? ಕ್ಯಾಶ್ ಕೊಟ್ಬಿಡ್ತೀನಿ. ಓಕೆ, ಎಲ್ಲರೂ ಮಧ್ಯದಲ್ಲಿ ನಿಂತ್ಕೊಬೇಕು. ಒಳ್ಳೆ ಕಾಮಿಡಿ. ಅದನ್ನ ಕೇಳು ಕಿರಣ ಅದನ್ನ ಅಪ್ಸಿ. 200 ಡೆಪಾಸಿಟ್ ಆ್ಯಂಡ್ 30 ಶಶೆ ಇದು ಕೊಡ್ತಾರಂತೆ. ಓಕೆ, ಯಾ ಗುಡ್. ಅದನ್ನೇ ಹೇಳಿದ್ದು ನಾನು, ಅದನ್ನೇ ಹೇಳ್ತಾ ಇದ್ದೆ. ಇದು ಸ್ವಲ್ಪ ದೊಡ್ಡದಾಗಿದೆಯಂತೆ. ಸೊ ಇಬ್ರಲ್ವಾ ಹೇಳ್ತಾರೆ ಕುಡ್ಡಿ ದಪ್ಪ ದಿಸ್ ಇಸ್ ಗುಡ್. ಯಾ ನಾನು ಆ್ಯಕ್ಚುಲಿ ಗೊತ್ತಾಗ್ತಿಲ್ಲ ಅವರು ಎಷ್ಟು ದೂರ ಓಡಿಸ್ಬೋದು ಅಂತ ಕೇಳಿದ್ರೆ ಮೈಲೇಜು, ವೆಯ್ಟ್ ಮತ್ತು ಡಿಸ್ಟೆನ್ಸ್ ಎಲ್ಲ ಹೇಳಿದ್ರು. ಅವ್ರಿಗೆ ಹೇಳ್ತಾ ಇಲ್ಲ ಕರೆಕ್ಟಾಗಿ ಎಷ್ಟು ದೂರ ಓಡಿಸ್ಬೋದು ಅಂತ. ಆದರೆ ಎಲ್ಲ ಕಡೆ ಪ್ಲಗ್ ಪಾಯಿಂಟ್ಸ್ ಇರಲ್ಲ. ಖಾಲಿ ಅದ ತಳ್ಕೊಂಬಂದು ಇವ್ರ ಥರನೇ ಬಿಡ್ಬೇಕು ನಾವು. ಇಲ್ಲ, ಇದು ಪ್ಲಗ್ ಪಾಯಿಂಟ್ ಅಲ್ಲ ಚಿನ್ನು, ಇವ್ರದ್ದು ಬ್ಯಾಟ್ರಿ. ಇವ್ರದ್ದು ರಾತ್ರಿ ಚಾರ್ಜ್ ಹಾಕಿದ್ರು, ಫುಲ್ ಎಲ್ಲದಕ್ಕೂ ಚಾರ್ಜ್ ಹಾಕಿಟ್ಟಿದ್ರು. ರೀಪ್ಲೇಸಬಲ್ ಬ್ಯಾಟ್ರಿ. ಪಾಸ್ ಬೈ ಮೂವ್ಮೆಂಟ್ ಆ್ಯಂಡ್ ರೂಟ್ ಅಬೌಟ್ 35 kilometers to 40 kilometers because you have to put in one car. ಓಕೆ 35-40 ಕಿಲೋಮೀಟರ್ ಮಾತ್ರ ಓಡ್ಸೋಕ್ಕಾಗುತ್ತಂತೆ. ಬಿಕಾಸ್ ಇಬ್ರು ಇದೀವಂತೆ, ಎಳಿಬೇಕಲ್ಲ. ಒಬ್ಬರಾಗಿದ್ರೆ 60 ಹೋಗ್ತಿತ್ತಂತೆ. ನೋ ಕೀ, ನೋ ಬ್ರೇಕ್. ನೋ ಬ್ರೇಕ್. ಓಕೆ ಓಕೆ ರೆಡಿನಾ? ಇಷ್ಟೇನಾ? ನಾವಂತೂ ಫುಲ್ ರೆಡಿ ಆಗಿದ್ದೀವಿ. ಯಾಕಂದ್ರೆ ಈ ಪ್ರಕೃತಿಯ ಮಡಿಯಲ್ಲಿ ಓಡಿಸ್ಕೊಂಡು ಹೋಗೋದಂತರ ಮಜಾ ಇರುತ್ತೆ. ಕಾರಲ್ಲಿ ಹೋಗ್ಬೋದು, ಬೈಸಿಕಲ್ ಮಾಡ್ಕೊಂಡು ಹೋಗ್ಬೋದು. ಆದರೆ ನಾವಿತ್ತು ಎಲೆಕ್ಟ್ರಿಕ್ ಕಾರ್
ಸೊ ಇವ್ರು ಕಾರ್ ಅಂದರೆ ನಮಗೂ ಕಾರೇ ಬರುತ್ತೆ ಬಾಯಲ್ಲಿ. ಎಲೆಕ್ಟ್ರಿಕ್ ಬೈಕ್ನ ಓಡಿಸ್ಕೊಂಡು ಈ ಪ್ರಕೃತಿಯ ಮಡಿಯಲ್ಲಿ ಕರ್ಕೊಂಡು ಹೋಗ್ತೀವಿ. ಬರೀ ಓಡಿಸ್ಕೊಂಡು ಹೋಗಲ್ಲ, ಹೈಕಿಂಗ್ ಎಲ್ಲ ಹೋಗ್ತೀವಪ್ಪ. ಫುಲ್ ಎಕ್ಸೈಟ್ ಆಗಿದ್ದೀವಿ. ಕುತ್ಕೋ. ಸ್ಟ್ಯಾಂಡ್ ಇತ್ತಮ್ಮ, ಎತ್ತಿದೆ ಎತ್ತಿಲ್ಲ. ಗೋ. ಹಾಂ ಇಷ್ಟ ಇರ್ತಿದೆ ಚಿನ್ನು, ಕಾಲು ಇಟ್ಕೊಂತ ಗುರು. ಕಾಲು ಇಟ್ಕೊಂತ ಫಸ್ಟ್ ಓಡಿಸು. ಫ್ಲೈಯಿಂಗ್ ಪಾಸ್ಪೋರ್ಟ್ನ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಚೈನಾಗೆ ಸ್ವಾಗತ ಸುಸ್ವಾಗತ. ನಾವು ಚೈನಾಲಿ ಯಾಕಾದ್ರೂ ಓಡ್ಸಕ್ಕಾಗಲ್ಲ, ಬೈಕ್ನು ಓಡ್ಸಕ್ಕಾಗಲ್ಲ. ಏಂತಕ್ಕೆ ಅಂದ್ರೆ ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಮ್ಯಾಂಡೇಟ್ರಿ. ನಾವೀಗ ಯಾವುದೋ ಒಂದು ಪುಳಾರಿ ಬೈಕ್ ತಗೊಂಡಿದೀವಿ, ಬ್ಯಾಟ್ರಿ ಪವರ್ಡ್ ವೆಹಿಕಲ್. ನಾವು ನಡ್ಕೊಂಡು ಹೋದ್ರೆ ಅದಕ್ಕೂ ಫಾಸ್ಟ್ ಆಗಿ ಹೋಗ್ಬಿಡ್ಬೋದು. ಕಾಲು ಕೈ ಎಲ್ಲ ಪುಳಾರಿ, ಆದ್ರೆ ಮಜಾ ಇರುತ್ತೆ. ನಿಮ್ಗೆ ರೂಹಿ ಪೀಕ್ ಕರ್ಕೊಂಡು ಹೋಗ್ತಾ ಇದೀವಿ. ಲೆಟ್ಸ್ ಗೋ. ತಗೋ ಚಿನ್ನು. ಲೆಟ್ಸ್ ಗೋ. ಅವ್ರೇ ನಡ್ಕೊಂಡು ಹೋಗೋರೆ, ನಮ್ಗೂ ಫಾಸ್ಟ್ ಆಗಿ ಹೋಯ್ತಾರಲ್ಲ ಚಿನ್ನು. ಅಲ್ವಾ ಚಿನ್ನು? ಇದು ಹೋಗೋದು ಬರೀ 35 ಕಿಲೋಮೀಟರ್ ಅಷ್ಟೇ ಅಂತೆ. ನಾವೆಲ್ಲೂ ಹೋಗ್ಬಾರ್ದು, ಬರೀ ಹೋಗ್ಬೇಕು, ಡೈರೆಕ್ಟ್ ವಾಪಸ್ ಬರಬೇಕು. ಇನ್ನೊಂದು ರೌಂಡ್ಗೆ ಬ್ಯಾಟ್ರಿನ ಚಾರ್ಜ್ ಮಾಡ್ಕೊಂಡು ಕೊಡಬೇಕು. ಪೋರ್ಟಬಲ್ ಬ್ಯಾಟ್ರೀಸ್ ಇವೆಲ್ಲ. ಸೊ ಎಲ್ಲ ಪ್ಲಗ್ ಪಾಯಿಂಟ್ಸ್ ಎಲ್ಲ ಇರಲ್ಲ. ಸೊ ಹೇಗಿದೆ ಚಿನ್ನು? ಸೂಪರ್ ಆಗಿದೆ, ಎಳಿತಾನೆ ಇಲ್ಲ ಗಾಡಿ. ಈ ಕಡೆ ಎಕ್ಕಡೆನೋ ಚೈನಾದಲ್ಲಿ? ಈ ಕಡೆ ರೈಟ್ ಸೈಡ್. ಓಕೆ ಓಕೆ. ಯುರೋಪಿಯನ್ ಸ್ಟೈಲ್ ಇವ್ರದ್ದು. ಎಂತೆಂತ ಪ್ಲೇಸ್ ಇದೆ ಗೊತ್ತಾ? ನಾವೇನ್ ಹೇಳೋದು, ಬನ್ನಿ ನಿಮ್ಗೆ ಈ ಪುಳಾರಿ ಎಲೆಕ್ಟ್ರಿಕ್ ಕಾರಲ್ಲಿ ಚೈನಾ ತಿರ್ಗಾಡ್ಸ್ಕೊಂಡ್ ಬರ್ತೀವಿ. ಸೊ ಫ್ಲೈಯಿಂಗ್ ಪಾಸ್ಪೋರ್ಟ್ಗೆ ಸ್ವಾಗತ ಸುಸ್ವಾಗತ. ವಾವ್, ನಂಗೆ ಪ್ಲೇಸ್ ನೋಡಕ್ಕಿಂತ ಡ್ರೈವ್ ಮಾಡೋ ಸಕ್ಕತ್ ಮಜಾ ಬರ್ತಾ ಇದೆ ಚಿನ್ನು. ನಾನು ಹೆಂಗ್ ಕೂತ್ಕೊಂಡಿದ್ದೀನಿ ಗೊತ್ತಾ? ಇಲ್ಲಿ ಕೆಳಗಡೆ ತೋರಿಸಿಲಿ, ಇಲ್ಲಿ ಕೆಳಗಡೆ ತೋರಿಸಿಲಿ. ಇವ್ರು ಚಿಕ್ಕ ಪುಳಾರಿ ಇರ್ತಾರಲ್ಲ, ಪುಳಾರಿ ತರ ಐತೆ. ಇದು ಬೈಸಿಕಲ್ ಲೈನು. ನಾ ಬೈಸಿಕಲ್ ಲೈನ್ ಹೋಗ್ಬೇಕಾ? ಹೌದು, ಇದು ಕಾರ್ ಲೈನು. ಬೈಸಿಕಲ್ ಫಾಸ್ಟ್ ಆಗಿ ಹೋಗುದು ಚಿನ್ನು. ಇದಕ್ಕೂ 300 ರೂಪಾಯಿ ಸಖತ್ ಕಮ್ಮಿ ಅನ್ಸಲ್ಲ ನಿನಗೆ ಒಂದ್ ದಿನಕ್ಕೆ? ಅರೆ 35 ಕಿಲೋಮೀಟರ್ ಇದು ಅಷ್ಟೇ. ಸ್ಟಾಪ್ 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 ಸ್ಟಾಪ್. ಎಸ್ 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 ಸ್ಟಾಪ್. ಹೋಯ್ತಾವ್ರಿ ಶಿಷ್ಯ. ಹೋಗ್ಬಿಟ್ರು ಚಿನ್ನು ಎಲ್ಲಾರು. ಓ ಬೈಕ್ ಅವ್ರು ಎಲ್ ಬೇಕಾದ್ರೂ ಹೋಗ್ಬೋದೇನೋ ಅಪ್ಪ. ಕಾರನ್ನು ಬಂದಪ್ಪ ಅಲ್ವಾ? ಏನೋ ಗೊತ್ತಿಲ್ಲ ಗುರು, ನೋಡೋಣ ಬಾ. ಒಂದು ದೇಶಕ್ಕೆ ಬಂದಾಗ ಅವ್ರು ಹೇಗೆ ನಡ್ಕೋತಾರೆ ಅಂತ ನೋಡ್ಬಿಟ್ಟು ನಾವು ಅದೇ ಪಾಲಿಕೆ ಮಾಡ್ಕೋತೀವಿ. ಅದಕ್ಕೆ ಹೇಳಿದ್ರು, ನಮ್ಮ ದೇಶಕ್ಕೆ ಬಂದಾಗ ತುಬುಕ್ ಅಂತ ಎಲ್ಲ ಉಗಿಬಾರ್ದು, ಏನಪ್ಪ ಇಷ್ಟು ಗಲೀಜು ಅನ್ಕೋತಾರೆ. ನಾವು ನೋಡಿ ಏನು ಅನ್ಕೊಂಡ್ವಿ, ಇವ್ರ ಮುಂದೆ ಏನು ಇವರು ಸಿಗ್ನಲ್ ಇದ್ರು ಕೂಡ ಓಡಿಸ್ತಾರೆ, ನಾವು ಓಡಿಸೋಣ ಅನ್ಕೊಂಡ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಮ್ಯಾಪ್, ಸಕ್ಕತ್ತಾಗಿ ಕೊಡ್ತಾ ಇದೆ ಮ್ಯಾಪ್ ಕೂಡ. ಏ ಮ್ಯಾಪು ಚಳಿ ಆಗ್ತಲ್ವಾ? ಜಾಕೆಟ್ ಹಾಕೊಂಡಿದೀವಲ್ಲ, 16 ಡಿಗ್ರಿ ಇದೆ ಅಷ್ಟೇ. ಬೆಡ್ಶೀಟ್ ಹೊಚ್ಕೊಂಡ್ಬಿಟ್ಟವನೆ ಅವ್ರ ಹಂಗೆ ಲೋಕನ ಓಡಿಸೋದು ಇವರು. ನನಗೆ ಕಿರಣಂಗೆ ಯಾವುದೊಂದು ದೇಶಕ್ಕೆ ಹೋದ್ರೂ ಕೂಡ ಯಾವಾಗಲೂ ಕಾರ್ ಓಡಿಸೋಕ್ಕೆ ಅಭ್ಯಾಸ ಅಂದರೆ ಲೈಕ್ ಆ ದೇಶದ ನೇಚರ್ ಇನ್ನೂ ಚೆನ್ನಾಗಿ ನೋಡ್ಬೋದು, ನಮ್ಮ ಓನ್ ಟೈಮಲ್ಲಿ ನೋಡ್ಬೋದು ಅಂತ. ಸೊ ಈ ಜಾಗದಲ್ಲಿ ನಾವು ಬೈಕ್ ಸಿಕ್ಕಿದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಇದು ಬಂದು ಡೌನ್ ಟೌನ್ ಅಂದರೆ ಸಿಟಿ ಸೆಂಟರ್ ಥರ ಇಲ್ಲಿ ಈ ಹಳ್ಳಿಗೆ. ಟನಲ್ ಒಳಗೆ ಹೋಗ್ತೀವಿ ಈಗ. ಫಾಸ್ಟಾಗಿ ಹೋಯ್ತು ಗುರು, ಗಾಡಿ ಹುಷಾರಾಗಿ ಹೋಗ್ಬೇಕು. ಫಾಸ್ಟಾಗಿ ಬೇರೆ ಹೋಗಲ್ಲ ಇದು. ಕಿರಣ ಏನೇಳು ಫಾಸ್ಟಾಗಿ ಹೋಗಿ ನಮ್ಗೆ ಒಂದು ಉಪಯೋಗ, ಫೈನ್ ಬೀಳಲ್ಲ ನಮಗೆ. ಇದು ಬಂದ್ಬಿಟ್ಟು ಚೈನಾದ ಬಸ್ ಸ್ಟಾಪ್ಗಳು. ಆಮೇಲೆ ಎಲ್ಲ ಕಡೆನೂ ಎಲೆಕ್ಟ್ರಿಕ್ ವೆಹಿಕಲ್ ಬಾಡಿಗೆಗೆ ಸಿಗುತ್ತೆ ನಿಮಗೆ. ಒಂದು ಕಡೆ ಅಲ್ಲ, ಎಲ್ಲ ಕಡೆನೂ ಸಿಗುತ್ತೆ. ಆಮೇಲೆ ನೋಡಿ ಇಲ್ಲಿ ಕ್ಯಾಮ್ರಾಗಳು, ನಿಮಗೆ ಎಲ್ಲ ಕಡೆ ಕ್ಯಾಮ್ರಾಗಳು, ಸ್ಟ್ರೀಟ್ ಲೈಟ್ಗಳು. ಯಾವುದೋ ಹಳ್ಳಿ ರೋಡ್ ಅಂತ ಹೇಳೋಕ್ಕಾಗುತ್ತಾ ಇದನ್ನ? ಪಕ್ಕ ಇಲ್ಲ. ಇದು ಯಾವುದೋ ದೊಡ್ಡ ಜಾಗ್ವಾರ್ ಐತೆ. ಜಾಗ್ವಾರ ಬೇಕಾ? ಬೆಕ್ಕು. ಪಿಂಕ್ ಪ್ಯಾಂಥರ್ ಮಾಲ್ ಹಳ್ಳಿ ಅಂತೀವಿ ನೋಡಿ, ದೊಡ್ಡ ಮಾಲ್ ಇದೆ ಇಲ್ಲಿ ಅಲ್ವಾ? ಹಿಂಗೈತೆ ಪಿಂಕ್ ಪ್ಯಾಂಥರ್ ಚಿನ್ನ, ಪಿಂಕ್ ಪ್ಯಾಂಥರ್ ದೊಡ್ಡ ಮಾಲ್ ಇದು. ಜಾರ್ಜ್ ಅರ್ಮಾನಿ ಎಲ್ಲ ಇದೆ ಗುರು ಇಲ್ಲೆಲ್ಲ, ದೊಡ್ಡ ಮಾಲ್ ಚಿನ್ನ ಇದು. ಯಾವ್ದು ಹಳ್ಳಿಲಿ ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಮಾಲ್ಗಳು ಮಾಡೋರಲ್ಲ. ನಾವೇನ್ ಹೇಳ್ತಾರೆ ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ. ಎಲ್ಲ ಒಂದು ಪದ ಅರ್ಥ ಆಯ್ತಲ್ಲ ಚಿನ್ನ ನನಗೆ, ಎಲ್ಲೋ ಏನ್ ಬರ್ದವ್ರೆ ಅಂತ. ನಿನ್ಗೆ ಏನಾದ್ರು ಅರ್ಥ ಆಯ್ತಾ? ಚೈನಾದವ್ರ ನೀವು? ನನಗೊಂದು ಪದ ಏನು ಅರ್ಥ ಆಗ್ತಾ ಇಲ್ಲ, ಏನ್ ಬರ್ದವ್ರೆ ಅಂತ. ನೋಡಿ ಇದು ಹೋಟ್ಲ್ ಅಂತೆ, ಇದು ಟೇಸ್ಟ್ ಅಂಡ್ ಪಾಸ್ ಅಂತೆ. ಯಾರಿಗಾದ್ರೂ ಏನಾದ್ರು ಅರ್ಥ ಆಯ್ತಾ ಒಂದು ಪದ? ವೆಲ್ಕಮ್ ಅಂತೆ. ಇದು ಬಂದು ಹೋಟ್ಲ್ ಅಂತೆ. ಅದು ಎಲ್ಲ ಕಡೆ ಎಲೆಕ್ಟ್ರಿಕ್ ವೆಹಿಕಲ್ ಇಟ್ಟವ್ರೆ, ಆರಾಮಾಗಿ ಸಿಗುತ್ತೆ. ನಾ ಈ ಗಾಡಿದು ಖಾಲಿ ಆದ್ರೆ ಬ್ಯಾಟ್ರಿ ಇದು ನಿಲ್ಲಿಸ್ಬಿಟ್ಟು ಅದನ್ನ ತಗೊಂಡು ಹೋಗ್ಬೋದಾ? ಅಂದ್ರೆ ಹಂಗೆಲ್ಲ ಇಲ್ಲ, ಅಕ್ಕಗೆ ತಗೊಂಡೋಗಿ ಕೊಡ್ಬೇಕು. ಅಕ್ಕಂಗೆ ತಗೊಂಡೋಗಿ ಕೊಡ್ಬೇಕು. ಅಕ್ಕ ಇಸ್ಕೊಂಡಿವ 200 ರೂಪಾಯಿನ. ಇದೆಲ್ಲ GPS ಹಾಕಿರ್ತಾರೆ ನನ್ನ ಪ್ರಕಾರ. ಈ ಗಾಡಿ ಎತ್ಕೊಂಡು ಎಲ್ಲೋ ಹೋಯ್ತಾರೆ ಚಿನ್ನು. ಎಷ್ಟಿರ್ಬೋದು? ಇದೊಂದು 15,000 ಇರುತ್ತಾ?
15,000 ಇವ್ರ ಕರೆನ್ಸಿನಾ? ಅಲ್ಲ ನಮ್ಮ ಇಂಡಿಯನ್ ಕರೆನ್ಸಿ. ಏನ್ ಗಾಡಿ ಪರ್ಚೇಸ್ ಮಾಡಕ್ಕ? ಇಲ್ಲ ಜಾಸ್ತಿ ಇರುತ್ತೆ ಮನ. ಈ ತರ ಗಾಡಿ ಕೊಡ್ತಿರ್ಲಿಲ್ವಾ? ಗೂಡ್ಸ್ ಗಾಡಿ ಅದು. ವಾ ಚೆನ್ನಾಗಿ ತಿರುಗಿಸ್ದ. ಹೆಂಗೋಗೋದು? ಆಗತ್ತ. ವ್ಯವಸಾಯ ಮಾಡಿದಾರೆ ಸರ್ ಚೆನ್ನಾಗಿ ಇವರು. ಸಖತ್ತಾಗಿ ಮಾಡಿದಾರೆ ವ್ಯವಸಾಯ. ಎಲ್ಲೂ ಖಾಲಿ ಬಿಟ್ಟಿಲ್ಲ ಜಾಗ. ಹಣ್ಣುಗಳು ತುಂಬಾ ಬೆಳೆದವ್ರೆ. ಈ ಬೆಟ್ಟ ಗುಡ್ಡ ನೋಡಿ ಏನೋ ಮಾಡ್ತಾವ್ರ ಇಲ್ಲಿ ವ್ಯವಸಾಯ. ಬಾಳೆಹಣ್ಣು ಏನ್ ಬೆಳಿತಾರಕ್ಕ ಅಂತ ಗೊತ್ತಿಲ್ವೋ. ಮೀನು ವಾಸನೆ. ಕ್ಯಾಬೇಜ್ ಅದು ಮೇ ಬಿ ಇರ್ಬೋದೇನಪ್ಪ, ಅದೇ ವಾಸನೆ ಅನಿಸ್ತಾ ಇದೆ. ಕ್ಯಾಬೇಜ್ ಈರುಳ್ಳಿನೂ ಇರಬೇಕು ಮೋಸ್ಟ್ಲಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ವ್ಯವಸಾಯ ಮಾಡಿದ್ದಾರೆ. ಬೆಟ್ಟ ಇದ್ರೂ ಕೂಡ, ಚಾಲೆಂಜಿಂಗ್ ಇದ್ರೂ ಕೂಡ, ಪುಟಾಣಿ ಜಾಗ, ಒಂದು 30-40 ಸೈಟ್ ಅಂತೀವಲ್ಲ ಚಿನ್ನು, ಆ ಥರದಲ್ಲೇ ವ್ಯವಸಾಯ ಮಾಡ್ಕೊಂಡಿದ್ದಾರೆ ಇವರು. ಕುದುರೆಗಳೆಲ್ಲ ಸಾಕವ್ರೆ. ಈ ಥರ ಚೆನ್ನಾಗಿರ್ತಾರ ಚಿನ್ನು ಆಟೋ. ಸಿಸಿಯ 25 ಕಿಲೋಮೀಟರ್ ಓವರ್ಟೇಕ್ ಮಾಡೋಕ್ಕಾಗಲ್ಲ ನಮಗೆ. ಆಗ್ದ ಅವನು ಚೆನ್ನಾಗಿ ಡೆವಲಪ್ ಮಾಡೋರು ಚಿನ್ನು ರೋಡ್ನ. ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ. ಒಂಚೂರಾದ್ರು ನಿಂಗೆ ಹಳ್ಳ ಗಿಳ್ಳ ಏನಾದ್ರು ಕಾಣಿಸ್ತಾ ಇದೆಯಾ? ನಿಂತ್ಕೊಂಡ್ರೆ ಎಷ್ಟೊಂದು ಜನ ಏನೋ ಮಾಡ್ತಾವ್ರೆ. ಏನೋ ನಡೀತೈತೆ, ಜಾತ್ರೆ ನಡೀತೈತೆ. ಇದು ಬ್ಯಾಂಬೂ ರಿವರ್ ರಾಫ್ಟಿಂಗ್. ಅದೇ ಹೇಳೋದು, ನಮ್ಮ ಕೈಲಿ ಗಾಡಿ ಇರಬೇಕು, ಫ್ರೀಡಮ್ ಇರುತ್ತೆ ಅಂತ. ಬ್ಯಾಂಬೂ ರಿವರ್ ರಾಫ್ಟಿಂಗು ಎಲ್ಲ ಕಡೆ ಮಾಡ್ತಾರೆ. ಇಲ್ಲಿ ಇದೊಂದು ಪಾಯಿಂಟ್ ಅಷ್ಟೇ. ಹೆಂಗಿದೆ ನೋಡಿ, ಪಿಕ್ಚರ್ಸ್ಗೆ ಆಗಿದೆ. ಕಿರಣ, ಇದಕ್ಕಿಂತ ಇನ್ನೂ ಚೆನ್ನಾಗಿರೋ ಜಾಗ ಕರ್ಕೊಂಡು ಹೋಗ್ತೀನಿ ನಾನು. ಹೌದಾ? ಬ್ಯಾಂಬೂ ರಿವರ್ ರಾಫ್ಟಿಂಗ್ಗೆ. ಚಿನ್ನು, ಎಲ್ಲರೂ ಗಾಡಿ ನಿಲ್ಸ್ತಾವ್ರೆ. ಯಾವ ಗಾಡಿ ಅಂತ ಕನ್ಫ್ಯೂಸ್ ಆಗ್ಬಿಡಲ್ವಾ? ನಂಬರ್ ಹೊಡ್ಕೊಂಡಿದ್ದೀನಪ್ಪ. ನಂಬರ್ ಹೊಡ್ಕೊಂಡಿದ್ಯಾ? ಎಲ್ಲ ಗಾಡಿಗೂ ಒಂದೇ ತರ ಅವೇ ನೋಡಿ. ಇಷ್ಟು ಗಾಡಿ ನಿಲ್ಸ್ಕೊಂಡವ್ರೆ. ಚೆನ್ನಾಗಿದೆ ಚಿನ್ನು ರಿವರ್ ರಾಫ್ಟಿಂಗು. ನೀನ್ ಏನ್ ಅನ್ಕೊಂಡೆ ರಿವರ್ ರಾಫ್ಟಿಂಗ್ ಅಂದ್ರೆ? ನೋಡಿ ಅಲ್ಲಿ ಇತ್ರ ಬ್ಯಾಂಬೂಸ್ ಬರ್ತಾವೆ. ಹೋಗೋಣ, ಫಸ್ಟ್ ಹೈಕ್ ಮಾಡಕ್ ಹೋಗೋಣ ಇವತ್ತು. ಹೈಕ್ ಮಾಡೋದು ಆಮೇಲೆ ಬರೋಣ. ಕಾಮಿಡಿ ಇರುತ್ತಂತೆ, ಫುಲ್ ನೆನೆಸ್ತಾರಂತೆ ಹೋದ್ರೆ, ಕರ್ಕೊಂಡೋದ್ರೆ ನೋಡ್ರು. ಎಲ್ಲ ವಾಮನಸ್ ಅರಯ್ಯ ಸ್ಟ್ಯಾಂಡ್ ಎತ್ತ ಗುರು. ಎತ್ತಿದ್ದೆ ನಡಿ. ನಮ್ ಇಂಡಿಯಾಲ್ ಆದ್ರೆ ಹೇಳೋರು ಗುರು ಸ್ಟ್ಯಾಂಡು. ನಮ್ ಇಂಡಿಯಾಲ್ ಬೈಕ್ ಓಡಿಸ್ಬೇಕಾದ್ರೆ ಎರಡೇ ಹೇಳೋದು, ಹೆಡ್ಲೈಟ್ ಆನ್ ಆಗೈತೆ ಸ್ಟ್ಯಾಂಡ್ ಎತ್ತಿ ಅಂತ. ಚೆನ್ನಾಗಿದೆ ಒಂಥರ. ಎಲ್ಲಾರ್ಗು ಒಂದ್ ಗಾಡಿ ಕೊಟ್ಬಿಟ್ಟವ್ರ ಕೈಯಲ್ಲಿ ಅಲ್ವಾ? ಯಾರಿಗೂ ಗಾಡಿ ಓಡ್ಸಕ್ ಬರ, ಓತ್ಲಾನೆ ಎಲ್ಲಾರು. ಪೊಲೀಸ್ ಅವ್ರು ಬೇರೆ ಅವ್ರು, ಇಲ್ಲಿ ಪೊಲೀಸ್ ಅವ್ರು ಬಿಟ್ಬಿಟ್ಟವ್ರು ಹೆಂಗಾರು ಹೋಗಿ ಅಂತ. ಇಲ್ಲಿ ಕೇಳಲ್ವಂತೆ. ಸೊ ಅವರೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದಾರಂತೆ ಎಲ್ಲಾರು. ಅದಕ್ಕೆ ಲೋಕಲ್ ಬಿಸ್ನೆಸ್ ಮಾಡ್ಕೊಂಡಿರೋದು ಈ ತರ ಇವರು. ಏನ್ 25 ಕಿಲೋಮೀಟರ್ ಮೇಲೆ ಹೋಗಲ್ಲ ಚಿನ್ನು ಗಾಡಿ. ಹೌದು, ಆದ್ರೆ ಒಂದು ಅಂದ್ರೆ ನಾವ್ ಈ ಲೈನ್ ದಾಟಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಜೋರಾಗಿ ಬೈಕ್ ಬರ್ತಾ ಇರ್ತಾರೆ, ಕಾರ್ಗಳು ಬಂದ್ಬಿಡ್ತವೆ. ಕೇಬಲ್ ಕಾರ್ ಪಾಯಿಂಟ್ 7 ಕಿಲೋಮೀಟರ್ ಇಲ್ಲಿಂದ. ಓಕೆ. ರೂಯಿ ಪೀಕ್ ರೋಪ್ ವೇ ಸಿನಿಕ್ ಏರಿಯಾ. ಯಾವ್ದೋ ಬಿಗ್ ಪ್ಯಾನ್ ಎಂಟ್ರಿ ಇದೆ ಅಂತ. ಹೌದು, ದೊಡ್ಡಾಳದ ಮರ ಇದೆ ಇಲ್ಲಿ. ಹೌದಾ? ಬರ್ತೀವಿ ದೊಡ್ಡಾಳದ ಮರಕ್ಕೆ. ತಾತಂಗೆ ಕಿರಣ ರೇಗಿಸ್ಬಿಟ್ಟ, ಹೆಂಗೆ ತಾತ ಫಾಸ್ಟು ಅಂತ. ತಾತ ಓವರ್ಟೇಕ್ ಮಾಡ್ಕೊಂಡು ಹೋಗ್ಬಿಟ್ಟ. ವ್ಯವಸಾಯ ಮಾಡೋರು ನೋಡ್ತೀನಿ ಇಲ್ಲಿ ಸಖತ್ತಾಗಿ. ಇದು ಆರೆಂಜ್ ಮ್ಯಾಂಡರಿನ್ ಅಂತಾರಲ್ಲ, ಸಖತ್ತಾಗಿ ಬೆಳಿತಾರೆ ಇವರು. ಸಖತ್ ಸ್ವೀಟ್ ಆಗಿರುತ್ತೆ. ಕಿತಿ ಕೊಡ್ತಾ ಇರ್ತಾರೆ ಊಟಕ್ಕೆಲ್ಲ ಹೋದಾಗ. ಪೀಚ್ ಅನ್ಸುತ್ತದ? ಇಲ್ಲ, ಆರೆಂಜ್ ಅನ್ಸುತ್ತೆ. ಏನೋ ಇದೆ, ನನ್ಗೆ ಯಾವ್ದೋ ಹೆಂಗ್ ಅನ್ಸ್ತಾ ಇದೆ ಗೊತ್ತಾ? ಯಾವ್ದೋ ರೆಸಾರ್ಟ್ ಏರಿಯಾ ಒಳಗ್ ಬಂದಂಗಿದೆ. ಆಮೇಲೆ ಜಾಸ್ತಿ ಜಾಗ ಇಲ್ಲ ನೋಡಿ ಕಣ, ಕಮ್ಮಿ ಜಾಗದಲ್ಲೇ ವ್ಯವಸಾಯ ಮಾಡ್ಕೊಂಡಿದ್ದಾರೆ ಅವರು. ಅಕ್ಕ ವಾ ನೋಡಿ ಚಿನ್ನು, ಹೊಡಿತಾರೆ ಅವ್ರು ಹೊಡಿತಾವ್ರೆ. ಅಕ್ಕ ಮಾತಾಡ್ಕೊಂಡಿದ್ದೀಯ ಅಕ್ಕ? ಎಲ್ಲಾರು ನಮ್ಮನ್ನ ನೋಡ್ಕೊಂಡು ಹೋಯ್ತಾರ ಚಿನ್ನು ಅಲ್ವಾ? ಆದ್ರೆ ನನ್ಗೆಲ್ಲರೂ ಒಂದ್ ತರ ಕಾಣ್ತಾರದಂತೂ ಸತ್ಯ. ಇದು ನಿಜವಾಗ್ಲೂ ರೇಸಿಸ್ಟ್ ಕಮೆಂಟ್ ಅಲ್ಲ, ನಿಜವಾಗ್ಲೂ ನಮ್ಮ ಹೋಟೆಲ್ ರಿಸೆಪ್ಷನ್ ಅವನು ಹಿಂಗೆ ಇದ್ದ. ಇವನೇ ಕಿಲ್ಲಕ್ ಬಂದಿದ್ದ, ತಲೆ ಕೆಡಿಸ್ಕೊಂಡ್ಬಿಟ್ಟೆ ಸೀರಿಯಸ್ಲಿ. ಎಲ್ಲ ಒಂದೇ ತರ ಅವರೇ ಗುರು. ತಪ್ಪು ತಿಳ್ಕೊಂಡ್ಬಿಟ್ಟಿದ್ರು, ರೇಸಿಸ್ಟ್ ನಿಜವಾಗ್ಲೂ ಅಲ್ಲ. ನಮ್ನೆಲ್ಲ ನೋಡ್ಕೊಂಡು ಹೋಗ್ತಾರ ಮನ್ನ. ಚಿನ್ನು ತಾತ ಹೊಡ್ಕೊಂಡು ಹೋಗ್ತಿದ್ದವನು ಈ ಕಡೆಗೆ ಬಂದ ತಾತ. ಹೌದಾ? ವೆಲ್ಕಮ್ ಟು ಯಾಂಗ್ಜಿಯಾಜಿ
ಯಾಂಗ್ಜಿ ಅಜ್ಜಿನ ಯಾಂಗ್ಶೋ ಯಾಂಗ್ಶೋ ಹಳ್ಳಿಲೇ ಚೆನ್ನಾಗಿರುತ್ತೆ, ಒಂಥರ ಮಜಾ ಇರುತ್ತೆ. ಪುಟಾಣಿ ಹಳ್ಳಿ ಅಂಗಡಿಗಳೆಲ್ಲ ಇರ್ತವೆ. ನನಗೆ ಯಾಕೆ ಮನ್ಸು ಗೊತ್ತಾ, ಕುಣಿಗಲ್ ಜಂಕ್ಷನ್ಗೆ ಬಂದಂಗೆ ಆಯ್ತು. ನಾವು ಅಷ್ಟು ದೂರ ಅಂತ ಕುಣಿಗಲ್ಲು ಹಾಸನ ಅಷ್ಟೇ ಹೇಳ್ತೀವಿ. ಕುಡಗ್ಲು ನೀವ್ ಹೇಳ್ತೀರಾ ಯಾಕೆ ಯಾವ್ಲು ಕುಣಿಗ್ಲು ಹಾಸನ ಅಂತ ಹೇಳ್ತೀರಾ ಅಂತ. ಅಷ್ಟು ದೂರ ಹೋಗಿರೋದು, ಅಲ್ಲೇ ಓಡಾಡ್ತಿರ್ತೀವಲ್ಲ ನಮ್ಮೂರು. ಆಸ್ತಕ್ಕೆ ಹೋಗ್ಬೇಕಾರೆ ಊರ್ಗ್ ಹೋಗೋದು ಅಲ್ಗೆ ಅಲ್ವಾ, ಅದಕ್ಕೆ ತುಂಬಾ ಜಾಸ್ತಿ ನಾಪಕಕ್ಕೆ ಬರುತ್ತೆ ನಮಗೂ ಕೂಡ. ಇದು ಕುಣಿಗಲ್ಲ ಚಿನ್ನ, ಇದು ಯಡಿಯೂರು ಚಿಕ್ಕದು. ಯಡಿಯೂರು ಇರಿಸೇವೆ. ನನಗೆ ಕೂರ್ಗ್ ಜಂಕ್ಷನ್ ತರನು ಕಾಣಿಸ್ತಾ ಇದೆ ಅಲ್ವಾ, ಹಿಲ್ ಸ್ಟೇಷನ್. ಬಂತು ಇನ್ನೇನು ಒಂದು 3 ನಿಮಿಷ ಬಂದೇ ಬಿಡ್ತು. ರೂಯಿ ಪೀಕ್ ಅಂತ ಕ್ಯಾಮ್ರಾ ನೋಡಿ, ಕ್ಯಾಮ್ರಾ ಎಲ್ಲಾ ಕಡೆಯಿಂದನೂ ಕ್ಯಾಮ್ರಾ ಹಾಕವ್ರೆ. ಏನಾಗಿದೆ ಚಿನ್ನು ವ್ಯವಸಾಯ ನೋಡಕ್ಕೆ ಲ್ಯಾಂಡು ಹೆಂಗೆ ಬೈಕ್ ಎಂಟ್ರಿ ಎಲ್ಲ ಹೇಳ್ತಾಳಲ್ಲ, ಇಲ್ಲಿ ಹಾಕ್ಬೋದಾ? ಇಲ್ಲ, ಮುಂದೆ ಹಾಕೊಂಡು ಇನ್ನು ಮುಂದೆ ಅಂದ್ರೆ ಚಿನ್ನು ಅಲ್ಲಿ ಅಂತೆ ಅಲ್ಲಂತೆ ಇಲ್ಲಿ. ಓಕೆ ಶೆಡ್ಡಲ್ಲಿ. ಓಕೆ ದಬಾಕಣ ಬೈಕ್ನ. ಇವಾಗ ಒಂದು 18 ಕಿಲೋಮೀಟ್ರ್ ರೈಡ್ ಆದಮೇಲೆ ಒಂದು 3/4 ಗಂಟೆ ಬಂದ್ವಿ. 25 ಕಿಲೋಮೀಟ್ರ್ ಮೇಲೆ ಹೋಗ್ತಿರಲಿಲ್ಲ ಈ ಎಲೆಕ್ಟ್ರಿಕ್ ವೆಹಿಕಲ್ಲು. ಡೆಸ್ಟಿನೇಷನ್ ಬಂದು ತಲುಪಿದ್ದೀವಿ. ಇವಾಗ ಕೇಬಲ್ ಕಾರ್ ಎತ್ಕೊಂಡು ಮೇಲ್ಗಡೆ ಹೋಯ್ತಾ ಇರೋದೇ ರೂಯಿ ಪೀಕ್ಗೆ. ಒಂದು ಅದ್ಭುತವಾದ ಜಾಗ ಇದು. ಇಲ್ಲಿಂದನೇ ತೋರಿಸ್ತೀನಿ ನೋಡಿ, ಮೇಲ್ಗಡೆಗೆ ಕೇಬಲ್ ಕಾರ್ ಹೋಗ್ತಾ ಇದೆ. ಆ ಕಡೆಯಿಂದ ಎಲ್ಲೋ ಕರ್ಕೊಂಡೋಗಿ ಬಿಟ್ಬಿಡುತ್ತೆ. ನೀವೋಣ ಇವಾಗ ಏನಾಗ್ತದೆ ಗೊತ್ತಾ, ನಂಗಂದ್ರೆ ಆಂಗ್ಸೈಟಿ ಫೀಲ್ ಆಗ್ತದೆ ಕಿರಣ. ಎಲ್ಲಿಂದ ಹೋಗ್ಬಿಡ್ತಾ ಅಂತ ಹೇಳ್ಬಿಟ್ಟು. ಏನಿಲ್ಲ, ದೂರ ಇಲ್ಲ ಚಿನ್ನ, ಇಲ್ಲಿಲ್ಲ. ಒಳ್ಳೆ ಹಿಸ್ಟ್ರಿ ಏನಿಲ್ಲ, ಸೀನ್ರಿಕ್ ಏರಿಯಾ. ಅದೇ ಕೇಬಲ್ ಕಾರಲ್ಲಿ ಹೋಗ್ಬೇಕು ನಾವು. ಇದಕ್ಕೆ 2000 ಮೀಟರ್ ಇದೆಯಂತೆ ಕೇಬಲ್ ಕಾರು, ಅಂದ್ರೆ 2 ಕಿಲೋಮೀಟರ್ ಹೆಚ್ಚು ಕಮ್ಮಿ. ಆದ್ರೆ ಇನ್ನೊಂದು ಫ್ಯಾಕ್ಟ್ ಗೊತ್ತಾ, ಇಲ್ಲಿಗೆ ನಾನು ಹೇಳ್ತಿದ್ದೆ ಅವಾಗ ಟೂರಿಸ್ಟ್ ಬರ್ತಿರ್ಲಿಲ್ಲ ಅಂತ. ಓಕೆ, ಬರೀ 10 ವರ್ಷದಿಂದ ಮಾತ್ರ ಸ್ಟಾರ್ಟ್ ಆಗಿರೋದು ಇದೆಲ್ಲ. ಓಕೆ, ಖಾಲಿ ಇದೆ ಗುರು ಸದ್ಯಕ್ಕೆ ಅಲ್ವಾ, ಜಾಸ್ತಿ ಜನ ಇಲ್ಲ. ವಾಪಸ್ ಬರಕ್ ಬೇಕಮ್ಮ. ಇಟ್ಕೋತೀನಿ. ಅಮೇಜಿಂಗ್ ಆಗಿರುತ್ತೆ, ಕ್ಲೌಡ್ಸ್ ಮಧ್ಯ, ಫಾಗ್ಗಳ ಮಧ್ಯ. ಹೌದು. ವ್ಯೂ ಇನ್ನೊಂದೇನಪ್ಪ ಅಂದ್ರೆ ಇದೆಲ್ಲ ಪ್ಲೇಸಸ್ ಇದೆಯಲ್ಲ ಫುಲ್ ಪಾಪ್ಯುಲರ್ ಆಗಿದ್ರು ಕೂಡ ನಮ್ಗೆ ಹೊರಗಡೆ ಇನ್ಫಾರ್ಮೇಶನ್ ಸಿಗಲ್ಲ ಇವ್ರಿಗೆ. ಇಲ್ಲಿ ಬಂದಾದ್ಮೇಲೆ ಗೊತ್ತಾಗೋದು. ಓಪನ್ ಚಿನ್ನು ಇದು ಕೆಳಗಡೆ. ಇದು ಓಪನ್. ಬಾಬಾ, ಅದೇ ನಾವ್ ಅನ್ಕೋತೀವಿ ಚೈನಾ ಪ್ರಾಡಕ್ಟ್ಸ್ ಬಾಳಿಕೆ ಬರ್ತಾವ ಇಲ್ವಾ ಅಂತ. ಚೈನಾದಲ್ಲಿ ಚೈನಾ ಪ್ರಾಡಕ್ಟ್ಸ್ ಸಕ್ಕದ ಬಾಳಿಕೆ ಬರುತ್ತೆ. ಇನ್ನೊಂದೇನು ಅಂದ್ರೆ, ಚೈನಾದಲ್ಲಿ ನಾವು ಎಷ್ಟೋ ಜಾಗಗಳಿಗೆ ಹೋಗಿದ್ದೀವಿ, ಎಲ್ಲಾ ಕಡೆ ಕನ್ವೀನಿಯಂಟ್ ಮಾಡ್ಬಿಟ್ಟಿದ್ದಾರೆ ಟೂರಿಸ್ಟ್ಗಳಿಗೆ. ಜಾಸ್ತಿ ನಡೆಯೋದು ಬೇಕಾಗಿಲ್ಲ, ಒಂದು ಕೇಬಲ್ ಕಾರ್ ಹಾಕಿರ್ತಾರೆ, ಎಸ್ಕಿಲೇಟರ್ ಹಾಕಿರ್ತಾರೆ, ಇಲ್ಲಿ ಏನಾದ್ರು ಒಂದು ಮಾಡ್ಬಿಟ್ಟಿರ್ತಾರೆ, ಜಾಸ್ತಿ ನಡಿಬಾರ್ದು ಅಂದ್ಬಿಟ್ಟು. ಅದಕ್ಕೆ ಎಷ್ಟು ಜನ ವಯಸ್ಸಾದವ್ರು ಬರ್ತಾರೆ ಗೊತ್ತಾ. ನಾವು ನೋಡ್ತಾ ಇರೋದ್ರಲ್ಲಿ 70% ಜನ ವಯಸ್ಸಾದವರೇ ಇರ್ತಾರೆ ಈ ಲೋಕಲ್ ಟೂರಿಸಂ ಅವರು. ಹತ್ಕೊತದೀಗ ಮೇಲೆ. ವೆಲ್ಕಮ್. ಬ್ಯಾಲೆನ್ಸ್ ಮಾಡ್ಬೇಕಮ್ಮ, ಒಬ್ರು ಹತ್ ಕಡೆ ಕುತ್ಕೋ. ಕೆಳಗಡೆ ಇರೋದು ಭಯ ಆಗ್ತಾ ಇದೆ ಅಲ್ವಾ? ಆಕ್ಚುಲಿ ಓಪನ್ ಆಗಿರೋದು ಹೌದಲ್ವಾ, ಕೆಳಗಡೆ ಇವಾಗ ಓಪನ್ ಆಗಿರೋದು ಭಯ ಆಗ್ತಾ ಇದೆ. ಇನ್ನು ಅಲ್ವಾ, ಕೆಳಗಡೆ ಕುತ್ಕೊಂಡ್ಬಿಟ್ಟ. ಇಲ್ಲಿಂದ ಆ ಬೆಟ್ಟಕ್ಕೆ ಹೋಗ್ತೀವಿ, ಆ ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ಹೋಗ್ತೀವಿ. ಇದೇನಪ್ಪ ಅಂತ ಹೇಳಿದ್ರೆ, ಈ ಬೆಟ್ಟಗಳು ಬಂದು ಲಕ್ಷಾಂತರ ಇಲ್ಲದ್ರು ಸಾವಿರಾರು ಬೆಟ್ಟಗಳಿದಾವೆ ಈ ತರ. ಸೊ ನಾವೀಗ ಏನ್ ಪೀಕ್ಗೆ ಹೋಗ್ತಿದೀವಿ, ಟಾಪ್ ಅಂತ ದೊಡ್ಡ ಬೆಟ್ಟ, ಎಲ್ಲಾ ಬೆಟ್ಟನೂ ಕಾಣ್ತಾ 360 ಡಿಗ್ರಿ ನೋಡಿದ್ರು ಕೂಡ. ಸೊ ಅದಕ್ಕೋಸ್ಕರ ಈ ಪೀಕ್ ಬಂದು ತುಂಬಾನೇ ಫೇಮಸ್. ಆ ಕಡೆ ಕಾಣಿಸ್ತಾ ಇದೆ ನೋಡಿ, ಯಾಂಗ್ಶೋ ಹಳ್ಳಿ, ಪುಟಾಣಿ ಹಳ್ಳಿ. ಪುಟಾಣಿ ಅನ್ಕೋತೀವಿ, ಎಷ್ಟು ಡೆವಲಪ್ ಆಗಿತ್ತು ಅದು. ದೊಡ್ಡ ಮಾಲ್ಗಳೆಲ್ಲ ಇತ್ತು. ನಮ್ಮಲ್ಲಿ ಸಿಟಿಗಳಿರಲ್ಲ ಅಂತ ದೊಡ್ಡ ಮಾಲ್ಗಳು. ಇಲ್ಲಿ ನಡ್ಕೊಂಡು ಹೋಗಕ್ಕೂ ಜಾಗ ಇದೆ ಆಶಾ, ಇಲ್ಲಿ ಹೈಕ್ ಮಾಡಕ್ಕೆ. ನೋಡಿ ಇಲ್ಲಿ. ಇದನ್ನ ಯಾರು ಪುಣ್ಯಾತ್ಮ ನಡೀತಾರೆ ಗುರು ಇದನ್ನ. ಮೋಸ್ಟ್ಲಿ ಕೇಬಲ್ ಕಾರ್ ಇಲ್ಲ, ಜನಗಳಿಗಲ್ಲ, ಕೇಬಲ್ ಕಾರ್ ಮೇಲೆ ಕೆಳಗಡೆಯಿಂದ ಇದೆ ನೋಡಲ್ಲಿ. ಮೋಸ್ಟ್ಲಿ ಕೇಬಲ್ ಕಾರ್ಗೆ ಏನಾದ್ರು ಆದ್ರೆ ಎಮರ್ಜೆನ್ಸಿ. ಇವಾಗ ಸಾಕಾತ ಓಪನ್ ಆಯ್ತು ಗುರು. ಆಶಿಗೆ ಹೆದರಿಕೆ ಆಗೋಯ್ತಾ, ಬಿದ್ರೆ ಏನ್ ಕತೆ ಗುರು. ನೆಗೆಟಿವ್ ಯೋಚನೆ ಮಾಡಬಾರ್ದು ಮನ್ನ. ಯಪ್ಪ, ನಿಜವಾಗ್ಲೂ ಒಂಥರ ಈ ಪಾತ್ ಇದೆಯಲ್ಲ, ಆ ಮೌಂಟನಿಂದ ಈ ಮೌಂಟನ್ ಪಾತು ಸ್ಟ್ರೈಟ್ ಮಾಡಿದ್ದಾರೆ. 2000 ಮೀಟರ್ ಅಂದರೆ ಕಮ್ಮಿ ಅಲ್ಲ ಗುರು. ಆಮೇಲೆ ಇನ್ನೊಂದು, ಇಲ್ಲಿ ಇವತ್ತು ಬಿಸಿಲಿಲ್ಲ. ಈ ಬಿಸಿಲಿಲ್ದಿದ್ದಾಗ ನೋಡುವಂಥ ಜಾಗ ಇದು ಸೂಪರ್ ಆಗಿದೆ. ಬಿಸಿಲಿದ್ರೆ ಅಷ್ಟು ಚೆನ್ನಾಗಿ ಅನ್ಸೋದೇ ಇಲ್ಲ ಅಲ್ವಾ ಈ ಜಾಗಗಳೆಲ್ಲ. ಹಿಂದೆ ಹೆಂಗ್ ಕಾಣಿಸ್ತಾ ಇದೆ ಗೊತ್ತಾ ಚಿನ್ನು,
ನೇಚರ್ ಮುಂದೆ ಏನು ನಿಜವಾಗ್ಲೂ ಏನೂ ಇಲ್ಲ ಅನ್ಸ್ಬೋದು. ಎಷ್ಟೇ ನೇಚರ್ ನೋಡಿದ್ರು, ಎಷ್ಟೇ ದೇಶ ನೋಡಿದ್ರು, ಒಂದೊಂದು ದೇಶದ ಒಂದೊಂದು ನೇಚರ್ದು ಅದ್ರದ್ದೇ ಆದಂಥ ವಿಶೇಷತೆ ಇದ್ದೇ ಇರುತ್ತೆ. ಇದೆಲ್ಲ ಕರ್ಸ್ಟ್ ಮೌಂಟೇನ್ಸ್. ಕ್ರಿಸ್ಟ್ ಮೌಂಟನ್ಸ್, ಕರ್ಸ್ಟ್ ಲೈಮ್ ಸ್ಟೋನ್. ಓಕೆ, ನಂಗೆ ಅಲ್ಲಿಗೆ ಹೋಗ್ಬೇಕಿರೋ ಎಲ್ಲ ಹುಡುಕ್ಬಿಟ್ಟು ಇವರು ಈ ಥರ ಎಲ್ಲ ಇಲ್ಲಿ ಕೇಬಲ್ ಕಾರ್ ಮಾಡಬೇಕು ಅಂತ ಇಲ್ಲ ಹೆಂಗೆ ಕಂಡಿಡಿದ್ರು ಆ ದೇವ್ರಿಗೆ ಗೊತ್ತು ಅಲ್ವಾ. ಈ ಜಾಗ ಚೆನ್ನಾಗಿದೆ, ಇಲ್ಲಿ ಕೇಬಲ್ ಕಾರ್ ಮಾಡಬೇಕು. ನಮ್ಮ ನಂದಿ ಹಿಲ್ಸಿಗೆ ಮಾಡ್ತಾವ್ರೆ ಕೇಬಲ್ ಕಾರು ಮಾಡ್ತಾನೆ ಇರ್ತಾರೆ. ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀವಿ, ಚೈನಾದವ್ರು ಏನೇನೋ ಟೆಕ್ನಾಲಜಿ ಯೂಸ್ ಮಾಡ್ತಾರಂತೆ. ಬೆಟ್ಟ ಗುಡ್ಡದ ಮೇಲೆಯಲ್ಲಿ ಏನಪ್ಪ ಗ್ಲಾಸ್ ಹಾಕ್ತಾರಂತೆ, ನಡ್ಕೊಂಡು ಹೋಗ್ಬೇಕಂತೆ, ಏನೇನೋ ವಿಚಿತ್ರ ನೋಡಿದ್ದೆ. ಅದನ್ನು ಇವತ್ತು ನಿಜಾನ ಸುಳ್ಳು ಅಂತ ನೋಡೋ ಟೈಮ್ ಬಂದಿದೆ. ಯಾಕಂದರೆ ನಿಮ್ಮನ್ನು ಕರ್ಕೊಂಡೋಗಿ ತೋರಿಸ್ತೀನಿ. ಆ ಟೆಕ್ನಾಲಜಿ ಎಲ್ಲ ಆ ಥರ ಸೀನ್ರಿ ಮಧ್ಯ ಒಂಥರ ಪ್ರಕೃತಿಯ ಮಡಿಲಲ್ಲಿ ಮಾಡಿದಾರ ಅಂತ. ಆದರೆ ಅದಕ್ಕೊಂದು ಕಾರಣನೇ ಇಲ್ಲಿ ನೋಡಿ, ಅಲ್ಲಿ ನಡ್ಕೊಂಡು ಹೋಗೋದು. ಮ್ಯಾಪ್ ಕೊಟ್ಟಿದ್ರೆ ನಾವು ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ. ಸೊ ಆ್ಯಕ್ಚುಲಿ ಇಂಗ್ಲೀಷಲ್ಲಿ ಬರೆದ್ರೆ ಸ್ವಲ್ಪ ಅರ್ಥ ಆಗ್ತಾ ಇದೆ. ಸೊ ನಡೀರಿ, ಹೋಗ್ತಾ ಇರೋಣ ಇವಾಗ. ಒಂದೇನು ಗೊತ್ತಾ, ಇಲ್ಲಿ ಯಾವಾಗಲೂ ಕ್ಲೀನ್ನೆನ್ಸಿಗೆ ಸಖತ್ ಪ್ರಾಮಿನೆನ್ಸ್ ಕೊಡ್ತಾರೆ. ಎಲ್ಲಿ ನೋಡಿದ್ರು ನಿಮಗೆ ಕ್ಲೀನ್ ಮಾಡೋರು ಸಿಗ್ತಾನೆ ಇರ್ತಾರೆ. ಅದು ಗಲೀಜ್ ಕ್ಲೀನ್ ಮಾಡ್ತಿಲ್ಲ ಅವರು, ಬಿಡ್ದಿರೋ ಎಲೆಗಳನ್ನ ಒರೆಸ್ತಾ ಕ್ಲೀನ್ ಮಾಡ್ತಾ ಇರೋದವರು. ಯಪ್ಪ, ಇಲ್ಲೂ ಕ್ಯಾಮ್ರಾಗಳು, ಸೆಕ್ಯೂರಿಟಿಗೆ ಅಂತ ಹೇಳ್ಬೋದು. ಇವ್ರು ಕೆಲಸ ಮಾಡ್ತಾರೋ ಅಂತ ಮಾನಿಟರ್ ಹೇಳ್ಬೋದು, ಗೊತ್ತಿಲ್ಲ. ಇಲ್ಲ ಪಾಪ, ಸೆಕ್ಯೂರಿಟಿಗೆ. ಯಾವುದೋ ಇದರಲ್ಲಿ ಏನು ಚೆನ್ನಾಗಿ ಮ್ಯೂಸಿಕ್ ಹಾಕಿದ್ದಾರೆ ನೋಡಿ ಅಲ್ಲ, ವೈಬ್ ಸೆಟ್ ಮಾಡೋಕ್ಕೆ. ಈ ನೇಚರ್ಗೆ ಈ ಮ್ಯೂಸಿಕ್, ವಾವ್, ಒಳ್ಳೆ ವೈಬ್ ಸೆಟ್ ಮಾಡೋರೆ. ಕೀ 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 ಅಂತ ಮ್ಯೂಸಿಕ್ ಹಾಕ್ಬಿಟ್ಟು ಅವ್ರು ಎಷ್ಟು ಚೆನ್ನಾಗಿ ಮ್ಯೂಸಿಕ್ ಕೀ 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 ಅಂತ. ವೆಲ್ಕಮ್ ಟು ದ ರೂಯಿಕ್ ಪೀಕ್ ಸಸ್ಪೆನ್ಷನ್ ಬ್ರಿಡ್ಜ್. ಈ ಕೆಂಪು ದಾರ ಕಟ್ಟಿದಾರಲ್ಲ ಇವರು, ಇದನ್ನು ಕಟ್ಬಿಟ್ಟು ಇಲ್ಲಿ ಬೇಡ್ಕೊಂಡ್ರೆ ನಾವು ಬೇಡ್ಕೊಂಡೋದು ನೆರವೇರುತ್ತೆ ಅಂತ ಇವರ ಸಂಪ್ರದಾಯದ ಪ್ರಕಾರ. ಓಕೆ, ಇದೇನಂತ ಗೊತ್ತಾ ಕಿರಣ, ಇದು ಒಂದು ಆರೋಗ್ಯ, ಹೆಲ್ತ್, ವೆಲ್ತ್ ಆ ಥರ ಅಂತೆ. ಮತ್ತೆ ಬೇರೆಯವ್ರಿಗೆ ವಿಶ್ ಮಾಡಬೇಕು ಅಂದರೆ, ನಾನು ನಿಮಗೆ ಒಳ್ಳೇದು ಬಯಸಬೇಕು ಅಂದರೆ ನಿನ್ನೆ ಹೇಳ್ಕೊಂಡು ನಾನು ಕಟ್ಬೋದು ಅಂತೆ. ಓಕೆ, ನಮ್ಮ ಕನ್ನಡದವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಒಂದು ಇರೋರು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಕೊಡ್ತಾರೆ ಅನ್ಸುತ್ತೆ ನನ್ನ ಪ್ರಕಾರ. ನಡೆಯಲಿಲ್ವಾ ಸ್ಟಡಿ ಕೆರಿಯರ್, ಗುಡ್ ಹೆಲ್ತ್, ಲವ್ ಇಸ್ ವೆಲ್ತ್, ಸೇಫ್ ಆ್ಯಂಡ್ ಸೌಂಡ್, ಲಕ್ಕಿ, ಕ್ಲೇವರ್, ಇಂಟೆಲಿಜೆಂಟ್, ಆಲ್ವೇಸ್ ಕಿಸ್ ಮೇಕಿಂಗ್, ಲವ್ ಓವರ್ ಗೋಲ್ಡ್, ಬೇಬಿ ಸೂನ್, ಗುಡ್ ಲಕ್, ಲವ್ ಇಸ್ ಕಮಿಂಗ್. ಇದು ಹೇಳ್ಬಾರ್ದು. ಇಲ್ಲ, ನಾನು ಹೇಳ್ತೀನಿ, ಗುಡ್ ಹೆಲ್ತ್, ಇಡೀ ಕನ್ನಡಿಗರಿಗೆ ಒಳ್ಳೆ ಆರೋಗ್ಯ ಕೊಡಲಿ ಅಂತ ಬೇಡ್ಕೊತಾ ಇದ್ದೀವಿ. ಆಶಾ 2 ತೊಗೊಂಡ್ಲು, ಇನ್ನೊಂದು ಹಚ್ಚಿನ ಗಂಟೆ ತೋರಿಸು, ಅದು ಸೀಕ್ರೆಟ್, ಅದು ಯಾರಿಗೂ ಹೇಳಲಿಲ್ಲ. ಇಲ್ಲಿಂದ ಕೇಬಲ್ ವೇ ನೋಡ್ತಿದ್ರೆ ಸ್ವರ್ಗಕ್ಕೆ ಇದು ಮಾಡ್ದಂಗಿಲ್ವಾ, ರೋಪ್ ವೇ ಮಾಡ್ದಂಗಿಲ್ವಾ ಇದು ಅಲ್ವಾ? ಅದು ರೆಡ್ ಕಲರ್ ದಾರ ಎಲ್ಲ ಹಾಕಿ ವೆಲ್ಕಮ್ ಮಾಡೋ ಥರ ಸ್ವರ್ಗಕ್ಕೆ ಒಂದು ಬ್ರಿಡ್ಜ್ ಮಾಡ್ದಂಗಿದೆ. ನಿಜವೂ ಅದ್ಭುತವಾಗಿದೆ ಗುರು. ಸಸ್ಪೆನ್ಷನ್ ಬ್ರಿಡ್ಜ್ ಅಂತ ಇದು. ಸೊ ಚೈನಾದವ್ರು ಏನು ನಂಬ್ತಾರಪ್ಪ ಅಂತ ಹೇಳಿದ್ರೆ, ಇಲ್ಲಿ ಬಂದು ಈ ಥರ ರೆಡ್ ದಾರದ ಮೇಲೆ ನಾವು ಏನೋ ಒಬ್ರಿಗೆ ವಿಶ್ ಮಾಡಬೇಕು ಅಂತ ಬೇಡ್ಕೊಂಡ್ರೆ ನೆರವೇರುತ್ತಂತೆ. ಸೊ ನಾನು 2 ಬೇಡ್ಕೊಂಡಿದ್ದೀನಿ, 2 ಇಲ್ಲಿ ಕಟ್ಬಿಟ್ಟು ಹೋಗ್ತೀನಿ, ನೆರವೇರುತ್ತೆ ಬಿಟ್ಟು ದೇವ್ರಿಗೆ ಬಿಟ್ಟಿದ್ದು. ಸೊ ಹೆಂಗಿದೆ ನೋಡಿ ವ್ಯೂ. ಈ ವ್ಯೂ ಬಂದ್ಬಿಟ್ಟು ಈ ಕಡೆ ತಿರುಗಿಸ್ತೀನಿ ನೋಡಿ, ಈ ಕಡೆ ಫುಲ್ಲು ಬೆಟ್ಟ ಗುಡ್ಡ ಮೌಂಟನ್ಗಳು. ಆಮೇಲೆ ಹಿಂಗೆ ಈ ಸೈಡ್ ತಿರುಗಿಸಿದ್ರೆ ಈ ಬ್ರಿಡ್ಜು ಡೈರೆಕ್ಟ್ ಸ್ವರ್ಗಕ್ಕೆ ಹೋಗುತ್ತೆ ಅಂತ. ಸಸ್ಪೆನ್ಷನ್ ಬ್ರಿಡ್ಜ್ 150 ಮೀಟರ್ ಇದೆ, ಎಷ್ಟು ಸ್ಟೇಬಲ್ ಆಗಿದೆ, ಭಯ ಆಗ್ತಾ ಇಲ್ಲ ಆ್ಯಕ್ಚುಲಿ. ಈ ಸಸ್ಪೆನ್ಷನ್ ಬ್ರಿಡ್ಜ್ ಬಂದ್ಬಿಟ್ಟು 150 ಮೀಟ್ರ್ ಇದೆ. ಆಮೇಲೆ 2 ಮೀಟ್ರ್ ವೈಡ್ ಇದೆ. 8 ಸ್ಟೀಲ್ ಪಿಲ್ಲರ್ಗಳು, ಐರನ್ ಪಿಲ್ಲರ್ಗಳ ಮೇಲೆ ಕಟ್ಟಿರೋದು. ಇದನ್ನ ಸಖತ್ತಾಗಿ ಬ್ಯಾಲೆನ್ಸಿಂಗ್ ಕೊಟ್ಟಿದ್ದಾರೆ ನೋಡಿ ಕಿರಣ್, ಇಲ್ಲಿ ಅಲ್ವಾ? ಈ ರೂಹಿ ಬ್ರಿಡ್ಜಲ್ಲಿ ಏನಾದರೂ ಬೇಡ್ಕೊಂಡು ಈ ಕೆಂಪು ದಾರದಲ್ಲಿ ಇದು ಕಟ್ಟಿದ್ರೆ ಅದು ನೆರವೇರುತ್ತೆ ಅಂತ ಹೇಳ್ತಾರೆ ಇಲ್ಲಿ. ಇವ್ರು ಚೈನೀಸ್ ಅವ್ರು ನಂಬ್ತಾರೆ. ನಾನು ಇಡೀ ಕನ್ನಡಿಗರಿಗೆ, ಇಡೀ ನಮ್ಮ ಕರ್ನಾಟಕದಲ್ಲಿರೋ ಜನತೆಗೆಲ್ಲ ಒಳ್ಳೆಯದಾಗಲಿ, ಒಳ್ಳೆ ಆರೋಗ್ಯ, ಆಯಸ್ಸು, ಸಂಪತ್ತು ಎಲ್ಲ ಕೊಡಲಿ ಅಂತ ಬೇಡ್ಕೊಂಡು ನಾನು ಇಲ್ಲಿ ಚೈನಾದ ರೂಹಿಯಲ್ಲಿ ನಾನು ಈ ಕೆಂಪ ದಾರಾನ ದೇವ್ರಿಗೆ ಬೇಡ್ಕೊಂಡು ಕಟ್ತಾಯಿದ್ದೀನಿ. ನಮ್ಮ ದೇವ್ರಿಗೂ ಬೇಡ್ಕೊತಾ ಇದ್ದೀನಿ, ಅವ್ರ ದೇವ್ರಿಗೂ ಬೇಡ್ಕೊತಾ ಇದ್ದೀನಿ. ಇವ್ರ ದೇವ್ರನ್ನ ನಂಬಿಕೆ. ಓಕೆ, ನಮ್ಮ ಕನ್ನಡ ಜನತೆಗೆಲ್ಲ ಒಳ್ಳೇದು ಮಾಡಪ್ಪ, ಒಳ್ಳೆ ಆರೋಗ್ಯ, ಆಯಸ್ಸು ಮತ್ತು ಐಶ್ವರ್ಯ ಎಲ್ಲ ಕೊಟ್ಟು ಇಡೀ ಪ್ರಪಂಚದಲ್ಲೇ ನಮ್ಮ ಕರ್ನಾಟಕ ನಂಬರ್ 1 ರಾಜ್ಯ ಆಗಲಿ ಅಂತ ದೇವರಿಗೆ ಬೇಡ್ಕೊಂಡು ಕಟ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಕನ್ನಡಾಂಬೆ.
ಆಶಾ ಏನೋ ಪರ್ಸನಲ್ ಆಗಿ ದೇವ್ರಿಗೆ ಮನವಿ ಹಾಕಿದ್ದಾರೆ, ಬೇಡ್ಕೊಂಡು ಕಟ್ತಾ ಇದ್ದಾರೆ. ಗಟ್ಟಿಗೆ ಕಟ್ಟೋಣ. ಕಟ್ಟಾಯ್ತು ಗಟ್ಟಿಗೆ. ಸೊ ನೆಕ್ಸ್ಟ್ ಟೈಮ್ ಬಂದಾಗಿರುತ್ತಾ? ಯಾಕೆ ಬಿಚ್ಚಬಾರ್ದು ತಿರ್ಗಾ? ಈಸಿಯಾಗಿ ಬಿಚ್ಚೋಗುತ್ತದು. ಹೌದಾ ಕಿರಣ್? ಅದಕ್ಕೆ ಏನೋ ಸೆಕ್ಯೂರ್ ಮಾಡಿ ಕಟ್ತಾ ಇದ್ದಾನೆ. ಯಾರು ಬಂದು ಬಿಚ್ಕೊಂಡ್ಬಿಟ್ಟು ಅವ್ರು ಕಟ್ಬಿಟ್ರೆ. ಓ ಕಟ್ಟಮ್ಮ, ಗಟ್ಟಿಗೆ ಜೈ ಕಟ್ಟಮ್ಮ. ಕರ್ನಾಟಕ, ಜೈ ಕನ್ನಡಾಂಬೆ. ಬನ್ನಿ ಹೋಗೋಣ. ಇಲ್ಲಿದೆ. ನನ್ನ ಪ್ರಕಾರ ನನಗೇನು ಅನಿಸ್ತಾ ಇದೆ ಗೊತ್ತಾ, ನಾವು ಈ ಥರ ಕಟ್ತೀವಲ್ಲ, ಅದಾದ್ಮೇಲೆ ಇದನ್ನ ಬಿಚ್ಕೊಂಡು ಹೋಗ್ಬಿಟ್ಟು ತಿರ್ಗಾ ಮಾಡ್ತಾರ ಅಂತ. ನಾವು ಬರ್ದಿರ್ತೀವಿ ಅದರೊಳಗೆ ಆಕ್ಚುಲಿ ಅಲ್ವಾ? ಹಿಂದೆ ಬರ್ದಿದ್ದೀನಿ ನಾನು. ಕರೆಕ್ಟ್, ಇದೇ ಬರ್ದಿದ್ದೀವಿ ನಾವು. ಹಿಂದೆ ಬರ್ದಿದ್ದೀವಿ. ಮೋಸ ಮಾಡೋಕ್ಕಾಗಲ್ಲ. ಕಿರಣ್ ಅಂತ ಇರ್ತಾರೆ. ಏನು ಮಾಡಿದೆ ಚಿಲ್ಲಿ ಇವಾಗ ನೀನು? ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ. 900 kg ತಡೆಯುತ್ತಂತೆ. 900 ಕಮ್ಮಿನೇ ಕಣ. 900 kg ಅಂದ್ರೆ 9,000 kg. 9,000 kg. ಶಾಕ್ ಆಗುತ್ತೆ. ಒಂದು ಲಿಫ್ಟ್ 900 kg ತಡೆಯುತ್ತಪ್ಪ ಅಂದ್ರೆ. ಈ ಜಾಗಕ್ಕೆ ಬಂದಿತ್ತೆ ಸಸ್ಪೆನ್ಷನ್ ಬ್ರಿಡ್ಜ್ ಮಾಡಿ, ಅದೆಷ್ಟು ಪ್ಲೆಸೆಂಟ್ ಆಗಿ ಕಾಣಿಸ್ತಿದೆ ಕಣ್ಣಿಗೆ. ರೆಡ್ ಅಂದ್ರೆ ಕಿರಣ್ ಹೇಳ್ದಂಗೆ ಅವಾಗಿದ್ದ ಸ್ವರ್ಗಕ್ಕೆ ಹೋದಂಗೆ ಅನಿಸ್ತಾ ಇದೆ ನನಗಂತೂ. ಆಕ್ಚುಲಿ ಏನ್ ಗೊತ್ತಾ, ಬಿಸಿಲಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿದ್ದೇನೋ. ಇದು ಫುಲ್ಲು ಮೋಡ ಕವಿದ ವಾತಾವರಣ ಇರೋದ್ರಿಂದ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಆಮೇಲೆ ಇನ್ನೊಂದು ಹೇಳ್ಬೇಕು ಅಂತ ಹೇಳಿದ್ರೆ, ನೀವು ಈಗ ಏನು ನೋಡ್ತಾ ಇದ್ದೀರಲ್ಲ ಇಷ್ಟೊಂದು ಬೆಟ್ಟ ಗುಡ್ಡಗಳು, ಇದನ್ನ ಕರ್ಸ್ಟ್ ಮೌಂಟೇನ್ಸ್ ಅಂದರೆ ಲೈಮ್ ಸ್ಟೋನ್ ಬೆಟ್ಟ ಅಂತ ಕರೀತಾರೆ. ಹೇಗಾಯ್ತು ಅಂದರೆ ಸೇಮ್ ಒರಿಜಿನಲ್ ಆಗಿ ಮಿಲಿಯನ್ಸ್ ಆಫ್ ಇಯರ್ಸ್ ಟುಗೆದರ್ ಹಿಂದೆ ಫಸ್ಟ್ ನಮ್ಮೇನಿತ್ತು ಸಮುದ್ರ ಇತ್ತು. ಸಮುದ್ರದಲ್ಲಿ ಸತ್ತೋಗಿರೋ ಮೀನುಗಳು ಶೀಶ್ ಸೆಲ್ಸ್ ಸೇರಿಕೊಂಡು ಒಂದು ಅಪಚ್ಚಿ ಆಗುತ್ತೆ. ಆಮೇಲೆ ಟಿಟಾನಿಕ್ ಪ್ಲೇಟ್ಸ್ ದೊಡ್ಡ ಇದು ಬಿಟ್ಕೊಂಡಾಗ ಏನಾಗುತ್ತೆ, ಬೆಟ್ಟ ಮೇಲ್ಗಡೆ ಬರುತ್ತೆ. ಅದು 1,000-2,000 ವರ್ಷ ಹಿಂದೆ ಅಲ್ಲ, ಬಿಲಿಯನ್ಸ್ಗಳ ವರ್ಷಗಳ ಹಿಂದೆಂದೇ ಆಗಿರುವ ಈ ಪ್ರಪಂಚದ ಅದ್ಭುತಕ್ಕೆ ಸ್ವಾಗತ ಒನ್ಸ್ ಅಗೈನ್. ಓ ಮೈ ಗಾಡ್, ಇಲ್ಲಿಂದ ಬ್ರಿಡ್ಜ್ ನೋಡ್ತೀನಿ ಹೆಂಗಿದೆ ಸಸ್ಪೆನ್ಷನ್. ಓ ಮೈ ಗಾಡ್, 8 ಪಿಲ್ಲರಲ್ಲಿ ಕಟ್ಸಿದ್ದೀನಿ ಅಂದರೆ ಎಲ್ಲಿ ಹಾಕೋರು 8 ಪಿಲ್ಲರು? ಇಲ್ಲೋ ಕೊಟ್ಟಿರ್ತಾರೆ ಅಲ್ವಾ? ಹಿಂಗೆ ಎಳೆದ್ಬಿಟ್ಟು ಕಟ್ಟೋರು. ಅಲ್ಲ ಎಷ್ಟು ಗಾಳಿ ಬರುತ್ತೆ ಗೊತ್ತಾ, ಎಲ್ಲಿ ಆದರೂ ಅಲ್ಲಾಡಲ್ಲ ಅಲ್ವಾ? ಸಕ್ಕ ಸ್ಟ್ರಾಂಗ್ ಆಗಿರಬೇಕು, ಇಲ್ಲಾಂದ್ರೆ ಆಗಲ್ಲ. ಇವಾಗ ಟಾಪ್ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ರೂಯಿ ಪೀಕ್ ವೀವಿಂಗ್ ಡಾಕ್ ಅಂತೆ. ಏನು ಜಾಸ್ತಿ ದೂರ ಇಲ್ಲ, ಒಂದು 6 ಫ್ಲೋರ್ ಇದೆ ಅಷ್ಟೇ. ಏನು ಗೊತ್ತಾ ಕಿರಣ, ವಯಸ್ಸಾದ್ರೆಲ್ಲ ಹತ್ತಾರೆ ಕಿರಣ ಚೈನಾದಲ್ಲಿ ಅಲ್ವಾ? ಸ್ಟ್ರಾಂಗ್ ಇರ್ತಾರೆ ಚೈನಾದವರು, ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರ್ತಾರೆ. ಬರೀ ಬಿಸಿನೀರು ಕುಡಿತಾರೆ, ತಣ್ಣೀರು ಕುಡಿಯೋದೇ ನೋಡಿಲ್ಲ ನಾನು ಇವ್ರು ಯಾರನ್ನೂ. ಅಷ್ಟು ತಿಂತಾರೆ, ಹಂಗೆ ಆರೋಗ್ಯ ಮೇಂಟೈನ್ ಮಾಡ್ತಾರಪ್ಪ. ಇಲ್ಲಿಂದ ನಿಮಗೆ 360 ಡಿಗ್ರಿ ಎಲ್ಲ ಕಡೆ ನೋಡಿದ್ರು, ಎಲ್ಲ ಕಡೆ ಈ ಥರ ಪುಟಾಣಿ ಗುಡ್ಡಗಳು ಕಾಣಿಸುತ್ತೆ. ನಾವೀಗಿರೋದು ರುಹಿಗೆ ಬಂದ್ಬಿಟ್ಟು ಅತ್ಯಂತ ಎತ್ತರದಲ್ಲಿದೆಯಂತೆ. ಸಖತ್ತ ಕಾಣಿಸ್ತಾ ಇದೆ ಕಿರಣ. ನಾವು ಏನೋ ಅಂದ್ಕೊಂಡಿದ್ದೆ ಬರೀ ಒಂದು ಪಾರ್ಟ್ ಮಾತ್ರ ಅಂತ, ಅಲ್ಲೆಲ್ಲ ನೋಡು ಅಲ್ವಾ, ಫುಲ್ಲು 360 ಡಿಗ್ರಿ. ಅಲ್ಲಿ ಸ್ವಲ್ಪ ಮೋಡ ಕವಿದ ವಾತಾವರಣ ಇದೆ, ಅದು ಚೆನ್ನಾಗಿ ಕಾಣಿಸ್ತಾ ಇದೆ. ಮೋಡ ಕವಿದ ವಾತಾವರಣ ಇರೋದ್ರಿಂದನೇ ಚೆನ್ನಾಗಿ ಕಾಣಿಸ್ತಾ ಇರೋದು. ಇದಕ್ಕೂ ಉದ್ದ ಇರೋದಿದೆ ಅಷ್ಟು, ಆ ಕಡೆ ಬೆಟ್ಟಗಳು ದೊಡ್ಡದಿರೋದು. ಇವ್ರು ಏನೋ ಹೇಳ್ತಾರಪ್ಪ. ಇಲ್ಲ ಇದೇ ಆ್ಯಕ್ಚುಲಿ ದೊಡ್ಡದಲ್ಲಿರೋದು ಎಲ್ಲದಕ್ಕೂ. ಓಹೋ, ರೋಡ್ ಸಿಸ್ಟಮ್ ನೋಡಿದ್ರಾ? ಸಾಕಾದಾಗ ಮಾಡೋರೆ. ಖುಷಿ ಆಯಿತು. ಕೆಳಗಡೆಯಿಂದ ಹತ್ಕೊಂಡ್ಬಂದು ಟಾಪ್ ವ್ಯೂ ನೋಡ್ತಾ ಇರೋದು. ಕಿರಣ್ ಹೇಳ್ದಂಗೆ ಬರೀ ಬೆಟ್ಟ ಗುಡ್ಡಗಳು ಅಷ್ಟೇ ಅಲ್ಲ, ವ್ಯವಸಾಯ ನೋಡ್ತಾ ಇದೀವಿ, ರೋಡ್ ಸಿಸ್ಟಮ್ ನೋಡ್ತಾ ಇದೀವಿ. ಎಷ್ಟು ಹಳ್ಳಿ ಸ್ಕ್ಯಾಟರ್ ಆಗಿದೆ ನೋಡು ಅಲ್ವಾ? ಇಷ್ಟು ಹಳ್ಳಿ ಅದು ನೋಡ್ತಾ ಇದೀವಿ. ಅಲ್ಲೊಂದು ಹಳ್ಳಿ, ಇದು ದೊಡ್ಡ ಯಾಂಗ್ಶೋ ಹಳ್ಳಿ, ಆ ಕಡೆ ಪುಟಾಣಿ ಹಳ್ಳಿಗಳು ತುಂಬಾ ಇದೆ ಗುರು. ಖುಷಿ ಆಯ್ತು ಬಂದಿದ್ದು ಒಂದು ಕಡೆ ಇವ್ರದ್ದು. ಹೆಂಗಿತ್ತು 360 ಡಿಗ್ರಿ ವ್ಯೂ ರುಹಿ ಮೌಂಟನ್ದು. ಇವಾಗ ಅದೇ ತರ ಇನ್ನೂ ಅದ್ಭುತವಾದ ಜಾಗ ಎಲ್ಲಿಗೆ ಹೋಗ್ತೀವಿ ಚಿನ್ನು? ಇವಾಗ ಗ್ಲಾಸ್ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತೀವಿ. ಅದಂತ ಅದ್ಭುತವಾದ ಜಾಗ. ನನಗೆ ಅಲ್ಲೇ ಎದೆ ಒಂದು ಸ್ವಲ್ಪ ಪುಕ್ಕು ಅಂತ ಇದೆ. ಇವಾಗ ಆ ಗ್ಲಾಸ್ ಬ್ರಿಡ್ಜ್ ಮೇಲೆ ನಡೆಯಕ್ಕೆ ಹೋಗೋಣ ಬನ್ನಿ. ಅದ್ರ ಕೆಳಗೆ ಹೋಗ್ಬೇಕಲ್ಲ ಈಗ. ಫಾರೆಸ್ಟ್ ವಾಕ್ ಅಂತ ಇವಾಗ. ಓಕೆ, ಎಲ್ಲೆಲ್ಲಿಂದ ಏನೇನು ಕನೆಕ್ಷನ್ ಮಾಡೋರೆ ಗುರು ಇವರು ಚೈನಾದವರು. ಇಂಥ
ವ್ಯೂಗೆ ಒಂದು ಕಾಫಿ ಕುಡ್ದಿಲ್ಲ ಅಂದರೆ ಹೆಂಗೆ ಅಷ್ಟು ದೂರದ ನಡ್ಕೊಂಬಂದು ಸೊ ದೇವ್ರ ದಯೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸಿಗಲ್ಲ ಇಲ್ಲಿ ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಮಾಡ್ಕೊಂಡಿದ್ದಾರೆ ನೋಡಿ. ಕಾಫಿ ಶಾಪ್ ಆಗಿರ್ಬೋದು, ಕೂಲ್ ಡ್ರಿಂಕ್ಸ್ ಆಗಿರ್ಬೋದು, ನೀರು ಮಾಚ ಏನೇನೋ ಸಿಗುತ್ತೆ. ಆ್ಯಕ್ಚುಲಿ ಇವರಿಂದ ತಗೊಂಡು ಈ ವ್ಯೂಗೆ ಒಂದು ಕಾಫಿ ಕುಡಿದ್ರೆ ಆಹಾ ಸ್ವರ್ಗಕ್ಕೆ 3 ಮೆಟ್ಟಿಲು. ಎಷ್ಟು ಕಾಫಿ? 45. 550 ರೂಪಾಯಿ, 600 ರೂಪಾಯಿ. ಹೌದಾ? ಆ್ಯಕ್ಚುಲಿ ಏನಂತ ಕೇಳು, ಈ ವ್ಯೂಗಮ್ಮ ನೀನು ಕಾಫಿ 500 ಅಲ್ಲ, 1000 ಅಲ್ಲ, 2000 ಆದರೂ ಕುತ್ಕೊಂಡು ಕುಡಿತೀಯಲ್ಲ ಎಲ್ಲಿ ಬೇಕಾದರೂ. ಚೆನ್ನಾಗಿದೆ, ವ್ಯೂ ಚೆನ್ನಾಗಿದೆ ಅಲ್ಲ. ಅದೇ ಎಷ್ಟು ಚೆನ್ನಾಗಿ ಮಾಡ್ಕೊಂಡವ್ರು ನೋಡಿ. ಆ ಎನ್ವಿರಾನ್ಮೆಂಟ್ ಹಾಳಾಗಬಾರ್ದಂಗೆ ಅದೇ ಥರ ಗ್ರೀನ್ ಥರ ಮಾಡ್ಕೊಂಡು. ಡೂಪ್ಲಿಕೇಟ್ ಎಲ್ಲ ಡೂಪ್ಲಿಕೇಟಾ? ಹೌದು, ಇದೆಲ್ಲ ಡೂಪ್ಲಿಕೇಟ್. ಚೈನಾದವ್ರು ಡೂಪ್ಲಿಕೇಟ್ ಮಾಡೋದ್ರಲ್ಲಿ ಕಮ್ಮಿ ಇಲ್ಲ ಗುರು. ಎಂತ ಕ್ವಾಲಿಟಿ ಇರುತ್ತೆ ಗೊತ್ತಾ, ಡೂಪ್ಲಿಕೇಟ್ ಕೂಡ ಇದ್ರೊಳಗೆ. ಇಲ್ಲಿ ಎಲ್ಲ ಕಡೆ ಡೂಪ್ಲಿಕೇಟ್ ಮಾಡೋರೆ. ಚೆನ್ನಾಗಿ ಮಾಡೋರೆ, ಚೆನ್ನಾಗಿ ಕಾಣಿಸ್ತದೆ ಕಣ್ಣಿಗೆ, ಅದು ಇಂಪಾರ್ಟೆಂಟು ಅಷ್ಟೇ. ಆಂಬಿಯನ್ಸ್ ಮೇಡ್ ಹತ್ಕೊಂಡ್ ಬಂದ್ಬಿಟ್ಟಿದ್ವಿ ಚಿನ್ನು, ಗೊತ್ತಾಗಿಲ್ಲ ನಮಗೆ ಎಷ್ಟು ದೂರ ಹತ್ತಿದ್ದೀವಿ ಅಂತ. ಇಳಿಬೇಕು ಕೆಳಗಡೆವರೆಗೂ. ಬಂದಾಗ ಎಷ್ಟು ಗಾಳಿ ಇತ್ತಲ್ವಾ ಕಿರಣ? ನಾನು ಇವತ್ತೆಲ್ಲ ಫುಲ್ಲು ಮಳೆ ಬರುತ್ತೆ ಅಂದ್ಕೊಂಡೆ. ಸದ್ಯಕ್ಕೆ ಮಳೆ ಬರ್ತಾರ. ಮಳೆ ಬಂದಿದ್ರೆ ಏನಿಲ್ಲ, ನಾವು ಎಲ್ಲ ಕಡೆ ನಡೀತಾ ಇರೋದೆ. ಓಕೆ, ನಾವೀಗ ದ ಫೇಮಸ್ ಗ್ಲಾಸ್ ಪ್ಲ್ಯಾಂಟ್ ಮೇಲೆ ನಡ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಬೆಟ್ಟದ ಮಧ್ಯೆನೇ ಗ್ಲಾಸ್ ಹಾಕ್ಬಿಟ್ಟು ಮಾಡಿರೋದಂತೆ. ಇನ್ನೆಷ್ಟು ಅದ್ಭುತವಾಗಿರ್ಬೋದು ನೋಡೋಣ ಬನ್ನಿ. ಕೆಳಗಿಳಿಬೇಕು. ಇಲ್ಲೋದ್ಲು ಚಿನ್ನು, ಎಲ್ಲಿದ್ಯಾ? ಇಲ್ಲಿದ್ದೀನಿ ಬಾ. ನಂಗೆ ಭಯ ಆಗುತ್ತೆ ಗ್ಲಾಸ್ ಬ್ರಿಡ್ಜ್ ಮೇಲೆ ನಡೆಯಕ್ಕೆ. ಬಾ, ನಾಟಕ. ನಿಜವಾಗ್ಲು ಶೂ ಕೊಡ್ಬೇಕಲ್ಲ, ಶೂನೇ ಇಟ್ಟಿಲ್ಲ ಇಲ್ಲಿ. ಇನ್ನೂ 200 ಮೀಟರ್ ನಡ್ಕೊಂಡು ಹೋಗ್ಬೇಕು. ಹೌದಾ? ಆಮೇಲೆ ಗ್ಲಾಸ್ ಬ್ರಿಡ್ಜ್ 138 ಮೀಟರ್ ಇದೆಯಂತೆ. ಓಕೆ, ಎಷ್ಟು? 138. ಓಹೋ, ದೊಡ್ಡ ಗ್ಲಾಸ್ ಬ್ರಿಡ್ಜ್ ಮಾಡೋರ ಇವ್ರು. ಗುರು ಇಳಿಸ್ತಾರೆ ಹತ್ತಿಸ್ತಾರೆ, ನಂಗೆ ಸುಸ್ತಾಗೋಯ್ತು ಗುರು. ಇಳ್ದತ್ತಿ. ಓಹೋ, ಅಲ್ಲಿ ಟಿಕೆಟ್ ಚೆಕ್ ಮಾಡ್ತಾರೆ ಚಿನ್ನು. ಟಿಕೆಟ್ ಅಲ್ವಾ? ಇದು ಎಕ್ಸ್ಟ್ರಾ ಟಿಕೆಟ್. ಓ, ಇಲ್ಲಿಂದಲೇ ಸ್ಟಾರ್ಟು? ನೋ. ಓಕೆ, ಇಲ್ಲಿ ಸಾಕ್ಸಿಲ್ವಾ? ಗೊತ್ತಿಲ್ಲ ಅಪ್ಪ, ಆಶ್ಚರ್ಯ ನನಗೂನು. ಓಕೆ, ಹಿಂಗೆ ನಡ್ಕೊಂಡು ಹೋಗ್ಬೇಕು. ಸೂಪರ್ ಆಗಿದೆ ಇದು. ಈ ಚೈನಾದಲ್ಲಿ ಗ್ಲಾಸ್ ಬ್ರಿಡ್ಜಸ್ ಎಷ್ಟು ಫೇಮಸ್ ಅಂತಾರೆ. ಯಾವ್ಯಾವ ಬೆಟ್ಟ ಇದೆಯಲ್ಲ ಆ ಬೆಟ್ಟಕ್ಕೆಲ್ಲ ಒಂದು ಗ್ಲಾಸ್ ಬ್ರಿಡ್ಜ್ ಹಾಕ್ಬಿಟ್ಟಿರ್ತಾರೆ. ಓ ಕಿರಣ, ಇದು ಹೈಟಲ್ ಇದೆ ಚಿನ್ನು. ಸ್ವಲ್ಪ ಇದಾಗ್ತಾ ಇದೆ, ಎಲ್ಲ ಕಾಲು ನಡುಗ್ತಾ ಇದೆ ಒಂದು ಸ್ವಲ್ಪ. ಓ ಮೈ ಗಾಡ್, ಇದು ಸಖತ್ತಾಗಿದೆ ಗುರು. ಅದು ಇವ್ರದ್ದು ಏನು ಗುರು, ಬೆಟ್ಟದ ಮೇಲ್ಗಡೆ ಈ ಥರ ಬೆಟ್ಟದ ತುದಿಗೆ ನೋಡಿ, ಇದೇ ಬೆಟ್ಟ, ಈ ತುದಿಗೆ ಕೆಳಗಡೆ ನೋಡಿ, ಕೆಳಗಡೆ ವ್ಯೂ ಹೆಂಗಿದೆ ಗೊತ್ತಾ? ಹಿಂಗೆ ತೆಗೆದ್ರೆ ವ್ಯೂ ನೋಡಿ. ವಾವ್, ಸ್ವಲ್ಪ ಹೆದರಿಕೆ ಆಗುತ್ತೆ ಚಿನ್ನು ಇವಾಗ. ಇವ್ರಿಗೆ ಏನಿದು, ಎಲ್ಲ ಏನೇ ಬೆಟ್ಟ ಸಿಕ್ಕರು ಒಂದು ಗ್ಲಾಸ್ ಬ್ರಿಡ್ಜ್ ಮಾಡೋ ಅಂತ ಚೈನಾದವ್ರಿಗೆ. ಅದು ಅಡ್ರೆನಲಿನ್ ರಶ್ ಕೊಡಬೇಕು ಮತ್ತೆ ಬ್ಯೂಟಿಫುಲ್ ಆಗಿ ವ್ಯೂ ತೋರಿಸ್ಬೇಕಲ್ಲ. ಸೊ ಇದಕ್ಕೆ ಆಕ್ಸಸ್ ಇಲ್ಲ ಫಸ್ಟ್ ಆಫ್ ಆಲ್. ಈ ಕಡೆ ಬರೋಕ್ಕೆ ಬೆಟ್ಟ ಇಲ್ಲೇ ಕ್ಲೋಸ್ ಆಗಿಬಿಟ್ಟಿದೆ. ಸೊ ಇಲ್ಲಿ ಆಕ್ಸಸ್ ಇಲ್ವಲ್ಲ, ಅದಕ್ಕೋಸ್ಕರ ಈ ಥರ ಆಕ್ಸಸ್ ಮಾಡಿದ್ದಾರೆ ಅವರು ಅಲ್ವಾ? ಏನೋ ಒಂಥರ ಖುಷಿ ಗುರು ಇವ್ರಿಗೆ ತೋರಿಸ್ಕೊಳ್ಳೋಕ್ಕೆ ಪ್ರಪಂಚದ ಹೊರಗಡೆ ಜಗತ್ತಿಗೆ. ನೋಡಿ, ನಾವು ಈ ಥರ ಎಲ್ಲ ಮಾಡ್ತೀವಿ ಅಂತ. ಹೆಂಗ್ ಬಗ್ ನೋಡ್ತಾ ಇದೀಯಾ, ಕ್ರ್ಯಾಕ್ ಆಗಿದೆ ಅಂತ. ಬೆಟ್ಟಗೆ ಅವ್ರು ಹೆಂಗ್ ಕೊಡ್ದದ್ ಹೆಂಗೋ ಸಪೋರ್ಟ್ ಕೊಟ್ಟಿದ್ದಾರೆ. ಅಲ್ಲೂ ಕೂಡ ಮೊಳೆ ಹೊಡೆದಿದ್ದಾರೆ. ಅದು ಹೆಂಗ್ ಮಾಡಿದ್ರೆ ನೋಡ್ತಾ ಇದ್ದೀನಿ. ಒಂದು ಸಿಮೆಂಟ್ ಸ್ಲ್ಯಾಬ್ ಹಾಕ್ಬಿಟ್ಟು ಆ ಸ್ಲ್ಯಾಬ್ ಮೇಲ್ಗಡೆ ಕ್ಲೀನಾಗಿ ಕೂರಿಸಿದ್ದಾರೆ. ಏನು ಊಟಕ್ಕೆ ರೆಡಿ ಆಗಿದೆಯಾ? ಊಟ ಹಾಕ್ರಪ್ಪ ಊಟನಾ? ಊಟ ಎಲ್ಲ ಹಾಕಲ್ಲಮ್ಮ ಇಲ್ಲಿ ನೋಡಿ. ಚೆನ್ನಾಗಿ ಅನಿಸ್ತಾ ಇದೆ ಅಲ್ಲ ಮಾತ್ರ. ಬಚ್ಚಿನ ಕುತ್ಕೊ ನೀನು. ಅದೇ ಇವ್ರಿಗೆ ಐಡಿಯಾ ಬಂತಲ್ಲ, ಈ ತುದಿನ ಮಾಡಬೇಕು, ಅದು ಹೆಂಗೆ ಮಾಡಿದ್ರು ಅಂತ. ನಿಜವಾಗ್ಲೂ ನನಗಂತೂ ಐಡಿಯಾ ನೋಡಿ. ಇಲ್ಲ ನೋಡಿ, ಇದು ಬೆಟ್ಟದ ತುದಿ ಆಯಿತಾ, ಎಡ್ಜು. ಇದರಲ್ಲಿ ಅದು ಹೆಂಗೆ ಅವರು ಗ್ಲಾಸ್ ಮಾಡಬೇಕು ಅಂತ ಅನಿಸ್ತು. ಅದೇನು ಟೆಕ್ನಾಲಜಿ ಯೂಸ್ ಮಾಡಿದ್ರು, ಸಿಮೆಂಟ್ ಎಲ್ಲ ಹಾಕಿ ಇಲ್ಲಿ ಗ್ಲಾಸ್ ತಂದು ಕೂರಿಸಿ. ಓ ಮೈ ಗಾಡ್. ರೆಡಿಮಾ ಹೋಗೋಣ, ನೀನು ಕುತ್ಕೋತೀಯಾ? ಲೆಟ್ಸ್ ಗೋ. ಎಷ್ಟೋ ಜನ ಹೆದರ್ಕೋತಾರೆ ಚಿನ್ನು ನಡೆಯೋಕ್ಕಲ್ಲಿ. ಆ ಹುಡುಗಿ ಕಾಲೆಲ್ಲ ನಡ್ಕಾಗ್ಬಿಟ್ಟಿತ್ತು. ಆದರೆ ಅದ್ಭುತ ಗುರು ಇವ್ರು ಚೈನೀಸ್ ಟೆಕ್ನಾಲಜಿ. ನಿಜವಲ್ಲ, ನಾವೇನೇ ಅನ್ಬೋದು. ಕೆಳಗಡೆ ನೆಟ್ಟು ಹಾಕೋರು ನೋಡಿ, ಕೆಳಗಡೆ ಮೇಲ್ಗಡೆ ಹಾಕಿರೋ ನೆಟ್ಟು ರಿಫ್ಲೆಕ್ಷನ್ ಕಾಣಿಸ್ತಾ ಇರೋದು. ಅದು ಮೇಲ್ಗಡೆ ಕಲ್ಗಿಲ್ ಬೀಳಬಾರ್ದು ಅಂತ, ಇದ್ರ ಮೇಲೆ ಬಿದ್ದು ಗ್ಲಾಸ್ ಹೊಡೆದೋಗ್ಬಾರ್ದು ಅಂತ. ಕಿತಾಪತಿ ಆಶಾ ಚೆನ್ನಾಗಿ ಅನಿಸ್ತಾ ಇದೆ ಅಲ್ವಾ? ಇಲ್ಲಿ ನೋಡ್ಸಿ, ಇಲ್ಲಿನೂ ಇದೆ. ಅದೇ ಇದು ಏನು ಆಗ್ದಲೆ ಹಂಗೆ ಬಿಟ್ಬಿಟ್ಟವ್ರಲ್ಲ ಇವರು. ಬೀಳಲ್ಲ ಅಂತ ಅಷ್ಟು ಕಾನ್ಫಿಡೆನ್ಸ್ ಅವ್ರಿಗೆ. ಅಷ್ಟೇ ಕಾನ್ಫಿಡೆನ್ಸ್ ಇವ್ರ ಗ್ಲಾಸ್ ಮೇಲೆ. ನಾವು ಅನ್ಕೋತೀವಿ ಚೈನಾ ಮಾಲು ಅಂತ. ನಿಜ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ ಕೇಳಿ. ಚೈನಾಯಿಂದ ಏನು ಹೊರಗಡೆ ಎಕ್ಸ್ಪೋರ್ಟ್ ಆಗುತ್ತಲ್ಲ, ಮೇ ಬಿ ಅದು ಲೋ ಕ್ವಾಲಿಟಿ ಇರುತ್ತೆ, ನಮ್ಗೆ ಗೊತ್ತಿಲ್ಲ.
ಚೈನಾದಲ್ಲಿ ಒಂದು ಪ್ಲಾಸ್ಟಿಕ್ ಕವರ್, ಒಂದು ಚಾಕ್ಲೇಟಿನ ಪ್ಲಾಸ್ಟಿಕ್ ಕವರ್ ಕೂಡ ಎಷ್ಟು ಒಳ್ಳೆ ಕ್ವಾಲಿಟಿ ಇರುತ್ತೆ. ಸೊ ಇವ್ರದ್ದು ಏನೇ ಐಟಮ್ಸ್ ಏನು ಯೂಸ್ ಮಾಡ್ತಾರೋ ಸಖತ್ತಾಗಿ ಯೂಸ್ ಮಾಡ್ಕೊತಾರೆ, ಇವ್ರಿಗೆ ಮಾತ್ರ ಸಖತ್ತಾಗಿ ಮಾಡ್ಕೊತಾರೆ. ಅದಕ್ಕೋಸ್ಕರ ಜನಕ್ಕೆ ಚೈನಾದ ಗೌರ್ಮೆಂಟ್ ಮೇಲೆ ಕೂಡ ತುಂಬಾ ನಂಬಿಕೆ ಆ್ಯಂಡ್ ರೆಸ್ಪೆಕ್ಟ್ ಕೂಡ. ಇದು ಟಫ್ ಆ್ಯಂಡ್ ಗ್ಲಾಸ್ ಚಿನ್ನು. ಮೇಲ್ಗಡೆ ಒಂದು ಲೇಯರು, ಕೆಳಗಡೆ ಇನ್ನೊಂದು ಲೇಯರು, ಈ ಥರ. ಇಲ್ಲಿ ನೋಡ್ತಾ ಇದ್ದೀರಾ ನಿಮಗೆ, ಇಲ್ಲೊಂದು ಲೇಯರ್ ಇದೆ, ಇಲ್ಲೊಂದು ಲೇಯರ್ ಇದೆ, 2 ಲೇಯರ್ ಇದೆ. ಸೊ ಅವ್ರ ಮೇಲೆ ನಂಬಿಕೆ, ಚೈನಾ ಗೌರ್ಮೆಂಟ್ ಮೇಲೆ ನಂಬಿಕೆ ಇವ್ರಿಗೆ. ಅವ್ರ ಮೇಲೆ ಎಷ್ಟು ನಂಬಿಕೆ ಇರ್ಬೋದು, ಚೈನಾ ಮಾಲ್ ಅಂತೀವಿ ಅಲ್ವಾ? ಅದನ್ನೇ ನಾನು ಹೇಳ್ತಿರೋದು, ಹೊರಗಡೆ ಮಾತ್ರ ಚೈನಾ ಮಾಲ್ ಅಷ್ಟೇ. ಇದು ವುಡ್ ವಾಕ್ ಅಂತೆ ಚಿನ್ನು, ಏನೇನೋ ಮಾಡೋರೆ. ಫೇರಿ ಲ್ಯಾಂಡಿಗೆ ಬಂದಂಗಿದೆ ಅಲ್ಲ. ವಾ, ಏನು ಜಾತ್ರೆ ಲೈಟ್ ಹಾಕ್ಬಿಟ್ಟವ್ರಪ್ಪ. ಏನೋ ಇರುತ್ತೆ ಮುಂದೆ ಅಲ್ಲ. ಇದು ಕೇವ್ ತರ ಕಿರಣ್, ಈ ತರ ಕೇವ್ ಇದೆಯಲ್ಲ, ಅದನ್ನ ಚೆನ್ನಾಗಿ ಮಾಡಿದೆ ನೋಡಕ್ಕೆ. ಆರ್ಟಿಫಿಷಿಯಲ್ ತರ ಅನಿಸ್ತದೆ ನನಗೇನೋ. ಇದು ಆರ್ಟಿಫಿಷಿಯಲ್ ಇದು. ಓ ಮೈ ಗಾಡ್, ಸೂಪರ್ ಆಗಿದೆ. ನಾವಿಲ್ಲಿ ಕೂತ್ಕೊಂಡ್ರೆ ಇಲ್ಲಿ ಮುಂತರ ಅನಿಸುತ್ತೆ ಕಣ. ಫುಲ್ 360 ಡಿಗ್ರಿ ಕ್ಯಾಮ್ರಾ. ನಾವು ಕೂತ್ಕೊಂಡ್ರೆ ಚಲೋ, ನಾವು ಇಲ್ಲಿ ಕೂತ್ಕೊಂಡ ಥರ ಅನಿಸುತ್ತೆ ಆ ಥರ. ಗ್ಲಾಸ್ ಇದೆ, ರಿಫ್ಲೆಕ್ಷನ್ ಬರೋಂಗೆ ಚಿಕ್ಕದಾಗಿ ಮಾಡಿ ಈ ಥರ ಏನೇನೋ ಮಾಡ್ತಾರೆ ಗುರು ಇವ್ರು ಬಡತವುಗಳು. ಏನೋ ಅಲ್ಲ, ಒಂದು ಇನೋವೇಟಿವ್ ನೋಡು, ಅವ್ರದ್ದು ತೋರಿಸ್ಕೊಂಡು ಎಷ್ಟು ಚೆನ್ನಾಗಿ ತೋರಿಸ್ಕೊಂಡ್ರು ಅಂತ. ಅವ್ರ ಪ್ರದೇಶನ ಇಷ್ಟದೆಲ್ಲ ನೋಡ್ಬೋದು ನೀವು ಅಂತ. ನಾವೀಗ ಗ್ಲಾಸ್ ವೇಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಅದಕ್ಕೆ ಹೋಗೋಕ್ಕೂ ಮುಂಚೆ ಇಲ್ಲಿ ಶೂ ಕವರ್ ಹಾಕೊಬೇಕು, ಅಂದರೆ ಇದನ್ನ ಹಾಕೊಂಡು ಹೋಗ್ಬೇಕು, ಗಲೀಜ್ ಆಗಬಾರ್ದು ಅಂತ. ಎಷ್ಟು ಚೆನ್ನಾಗಿ ಮಾಡೋರಲ್ವಾ. ಒಂದು ಜಾರಬಾರ್ದು ಅಂತ, ಯಾಕಂದ್ರೆ ನೋಡಿ ಇಲ್ಲಿ ಒಂದು ಸ್ಟಿಕ್ಕಿ ಕೊಟ್ಟಿದ್ದಾರೆ ಇಲ್ಲಿ ಈ ಥರ. ಓಕೆ, ಜಾರಬಾರ್ದು ಅಂತ. ಹೌದು, ಗಲೀಜು ಆಗಬಾರ್ದು, ಜಾರಬಾರ್ದು, ಎಲ್ಲ ರೀತಿನೂ ಕೇರ್ ತಗೋತಾರೆ. ಜೊತೆಗಿದೆ ಕಿರಣ, ಇಲ್ಲೆಲ್ಲ ಇದು ಆಕ್ಚುಲಿ ಇದು ಫಾರೆಸ್ಟ್ ವಾಕ್ ತರ ಅಷ್ಟೇ. ಇನ್ನು ಮುಂದೆ ಇದಿದೆ ಸ್ಕೈ ಇದು ಗ್ಲಾಸ್ ವಾಕ್. ಏನೇನು ತಲೆಗುರಿ ಇವ್ರದ್ದು. ಚೆನ್ನಾಗಿದೆಲ್ಲ, ಒಂಥರ ಫ್ರೀಯಾಗಿ ನಡ್ಕೊಂಡು ಹೋಗೋ ಥರ. ಜಾಸ್ತಿ ಜನ ಇಲ್ಲ, ಆರಾಮಾಗಿ ನಡ್ಕೊಂಡು ಹೋಗೋದು. ಸ್ವಲ್ಪ ಗ್ಲಾಸ್ ಇದೆ ಇಲ್ಲಿ. ಎರಡು ಮಿಕ್ಸು. ಕೆಲವರು ಹೆದರ್ಕೋತಾರಲ್ಲ ಇದ್ರ ಮೇಲೆ ನಡ್ಕೊಂಡು ಹೋಗಕ್ಕೆ ಅಂತಕ್ಕೆ. ನನಗೆ ಹೆದರಿಕೆ ಆಯ್ತಲ್ಲಪ್ಪ. ಹೈಟಲ್ ಇಲ್ಲ ಇದು, ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಹೈಟಲ್ ಸಿಗುತ್ತೆ ನಮಗೆ. ಅಲ್ಲಿ ಹೋದ್ರೆ ಇನ್ನೂ ಹೈಟಲ್ ಇರುತ್ತೆ. ಈ ಗ್ಲಾಸ್ ಎಷ್ಟು ಟಫ್ ಇರಬೇಕು. ಟಫ್ ಅಂಡ್ ಗ್ಲಾಸ್ ಅಂತಾನೆ ಇದ್ರ ಹೆಸರು. ಕುಣಿಬಾರ್ದಂತೆ ಮೇಲ್ಗಡೆ, ಕುಣಿಬಾರ್ದಂತೆ, ಬಿರುಕು ಬಿಡ್ಕೊಂಡ್ಬಿಟ್ರೆ ಆಮೇಲೆ. ಆ್ಯಕ್ಚುಲಿ ಅಲ್ಲಿರೋ ಚಿನ್ನು ಅಲ್ಲಿದೆಯಲ್ಲ, ಅದು ಸ್ಕೇರಿಯಸ್ಟ್ ಪಾರ್ಟು. ಈ ಚೈನಾದವ್ರದ್ದು ತಲೆ ಮೆಚ್ಚಬೇಕು. ಒಂಥರ ಬಂದು ಇಲ್ಲಿ ಟೂರಿಸಮ್ ಸ್ಪಾಟ್ ಮಾಡಿ ಅದಕ್ಕೆ ಎಂಟ್ರೆನ್ಸ್ ಫೀಸ್ ಇಟ್ಟು, ಜಾಸ್ತಿನೂ ಅಲ್ಲ, ಕಮ್ಮಿ ಎಂಟ್ರೆನ್ಸ್ ಫೀಸು. ಹೌದು, ಏನೋ ಒಂಥರ ಮಾಡೋರಲ್ಲ ಚೆನ್ನಾಗಿ. ನೇಚರ್ ಮಧ್ಯದಲ್ಲಿ ನೇಚರ್ನ ಹಾಳು ಮಾಡ್ದಿರಂಗೆ ಮಾಡೋರಲ್ಲ, ಅದಕ್ಕೆ ಖುಷಿ ಪಡಬೇಕು. ಅದು ರೆಡ್ ಪೇಂಟ್ ಹೊಡೆದಿರೋದ್ರಿಂದ ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ ಇದಕ್ಕೆ. ಎಷ್ಟೊಂದು ಜನ ಇದ್ರ ಮೇಲೆ ನಡೆಯೋಕ್ಕಾಗ್ದಲ್ಲ ಎದ್ರಕೊಂಡು ವಾಪಸ್ ಹೋಗೋರು ಚಿನ್ನು. ಇಲ್ಲ, ಅಷ್ಟೊಂದು ಸ್ಕೇರಿ ಇಲ್ಲ ಇದು. ಹೌದಾ, ಅಲ್ಲಿ ಹೋದ್ಮೇಲೆ ಗೊತ್ತಾಗತ್ತೆ. ಅಂದ್ರೆ ನನಗೇನಿಸ್ತಂದ್ರೆ ಹೈಟ್ ಇಲ್ವಲ್ಲ, ಮೇ ಬಿ ನಡಿಬೋದು ಎಲ್ಲಾರು ಕೂಡ. ಎಲ್ಲ ಹೈಟ್ ಇಲ್ಲ, ಅಷ್ಟೇ ಕೆಳಗಡೆ ಇದೆ ಗೊತ್ತಾ. ಇವಾಗ ಒಂದು ಸ್ವಲ್ಪ ಜೀವ ಡಗ ಅಂತೂ ಚಿನ್ನು. ಇವಾಗ ಒಂದು ಸ್ವಲ್ಪ ಡಗ ಅಂತೂ ಇವಾಗಲ್ವಾ, ಒಂದು ಸ್ವಲ್ಪ ಹೆದರಿಕೆ ಆಯ್ತು ಇವಾಗ. ಹಿಂಗೆ ನೋಡಿ ಕೆಳಗಡೆ ಎಷ್ಟು ಕೆಳಗಿದೆ ತೋರಿಸ್ತೀನಿ. ನನಗೆ ಒಂಥರ ಅಡ್ರಲಿನ್ ರಶ್ ಕೂಡ ಕೊಡ್ತಾರೆ ಟ್ರಾವೆಲರ್ಸ್ಗೆ. ಖುಷಿ ಆಗುತ್ತೆ ಒಂಥರ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ. ಆಮೇಲೆ ಭಯ ಆದರೆ ಇಲ್ಲಿ ಬೇಡ ಅಂದರೆ ನಾವು ಇಲ್ಲೂ ಕೂಡ ನಡ್ಕೊಂಡು ಹೋಗ್ಬೋದು ಅಲ್ವಾ. ಹೌದು, 2 ಆಪ್ಷನ್ಸ್ ಕೊಟ್ಟಿದ್ದಾರೆ. ಮಾಡೋರು ಚಿನ್ನು. ಅಲ್ಲಿಂದ ಬಂದ್ವಿ ಚಿನ್ನು, ನಮ್ಗೆ ಗೊತ್ತೇ ಆಗಿಲ್ಲ ಅಲ್ವಾ. ಬೆಟ್ಟದ ಮೇಲ್ಗಡೆಯಿಂದ ಬಂದಿದ್ದು ನಾವು. ಅಲ್ಲಿ ದ್ರೋಣ್ ತೆಗೆದ್ವಿ, ಅಲ್ಲಿಂದ ಇಳ್ಕೊಂಬಂದ್ವಿ. ಇವಾಗ ತಿರ್ಗಾ ಮೇಲೆ ಎತ್ತಬೇಕು. ಹೌದು,
ಸೊ ಒಂಥರ ಅಡ್ರೆನಲಿನ್ ರಶ್ಶು ಚೆನ್ನಾಗಿ ಅನಿಸ್ತು. ಈ ರೂಯಿ ಪೀಕ್ ಬಂದು ಈ ಜಾಗ ಹೇಳ್ದಂಗೆ 10 ವರ್ಷಕ್ಕಿಂತ ಮುಂಚೆ ಡೆವಲಪ್ಪೇ ಆಗಿರಲ್ಲ. 10 ವರ್ಷ ಆದಮೇಲೆ ಟೂರಿಸ್ಟ್ ಯಾವಾಗ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆವಾಗ ಇಷ್ಟೊಂದು ಜಾಗಕ್ಕೆ ಇವರು ಬಸ್ ಫೆಸಿಲಿಟೀಸ್ ಆಗಿರಲಿ, ರೋಡ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಸೊ ಇವ್ರಿಗೆ ಗೊತ್ತು ಟೂರಿಸಮ್ ವ್ಯಾಲ್ಯೂ ಏನಿದೆ ಅಂತ ಹೇಳ್ಬಿಟ್ಟು ಒಂದೊಂದು ಹಳ್ಳಿ ಕೂಡ ರೋಡ್ ಹಾಕಿದ್ದಾರೆ. ಅದು ಎಂಥ ಸ್ಟ್ಯಾಂಡರ್ಡೈಸ್ಡ್ ಆಗಿ ರೋಡ್ ಹಾಕಿದ್ದಾರೆ ಅಂದರೆ ಯುರೋಪಿಯನ್ ಸ್ಟ್ಯಾಂಡರ್ಡ್ಸ್ ಇದೆ. ಖುಷಿ ಆಯಿತು ನೋಡಲಿಕ್ಕೆ. ಬಾಮ್ಮ ಸಾಕು, ಸುಸ್ತಾಗೋಯ್ತು. ಎಂತಕ್ಕೆ ಬೆಟ್ಟ ಕೂಡ ಹತ್ತಿಳಿಯೋಕ್ಕಾಗಲ್ಲ. ಇದೇನೋ ಏನೋ ಹಾಕೋರೆ ಬನ್ನಿ ಹಾಕೋರೆ ಚಿನ್ನು. ಇಲ್ಲಿ ಬನ್ನಿಗಳಿರ್ತಾವೇನೋ ಶಿಷ್ಯ, ಏನೋ ಮಾಡ್ತಾ ಇದೆಯಾ? ಓಕೆ, ಇಲ್ಲಿ ಚಪ್ಪಲಿ ಹಾಕ್ಬಿಟ್ಟು ಹೋಗ್ಬೇಕು. ಚಪ್ಪಲಿ ಹೋಲ್ಸ್ಟರ್ ಇವ್ರದ್ದು ಎತ್ಕೊಂಡೋಗ್ಬಿಟ್ರೆ ಚೆನ್ನಾಗಲ್ಲ. ಇದು ಇಟ್ಕೊಂಡು ಏನು ಮಾಡ್ತಿ ಕಣ. ಎಲ್ಲ ವಾಮನ ಜಂಪಿಂಗ್ ಜಪಾಂಗ ಆಮೇಲೆ ಈಗ ಅದ್ಭುತವಾಗಿತ್ತಲ್ಲ, ತುಂಬಾ ಚೆನ್ನಾಗಿತ್ತು, ನಿಜವಾಗ್ಲೂ ಅದ್ಭುತವಾಗಿತ್ತು. ಏನೇನೋ ಪುಟ್ಟ ಆಕ್ಟಿವಿಟೀಸು, ಸ್ಕೈ ಬ್ರಿಡ್ಜ್ ಅಂತೆ, ಗ್ಲಾಸ್ ವಾಕ್ ಅಂತೆ, ಒಂದು ಮೌಂಟನ್ ಮೇಲೆ ಟೂರಿಸಮ್ಗೋಸ್ಕರ ಹೆಂಗೆ ಮಾಡಿರ್ತಾರೆ. ಏನಪ್ಪ ಇಷ್ಟ ಆಯ್ತು ಅಂತ ಹೇಳಿದ್ರೆ ನನಗೆ ಈ ಮೌಂಟೇನ್ ಪೀಕಲ್ಲಿ ಬಂದು ಎಲ್ಲೇ ನೋಡಿದ್ರು ಟಾಯ್ಲೆಟ್ ಫೆಸಿಲಿಟೀಸ್ ಇದೆ. ಆಮೇಲೆ ಡಸ್ಟ್ಬಿನ್ಸ್ಗಳು ಒಂದು 100 ಮೀಟರ್ಗೂ ಡಸ್ಟ್ಬಿನ್ಸ್ಗಳು, ಸೊ ಅದರಿಂದ ಗಲೀಜು ಕೂಡ ಆಗಲ್ಲ. ಆಮೇಲೆ ಕ್ಲೀನಿಂಗ್ ಫೆಸಿಲಿಟೀಸ್ ಎಷ್ಟು ಚೆನ್ನಾಗಿತ್ತು ಅಂದರೆ ಈ ಪೀಕ್ ಅಷ್ಟೇ ಅಲ್ಲ, ಮತ್ತು ಒಂದು ಕೊನೆಗೆ ಬರ್ತಾ ಒಂದು ಶೋ ತೋರಿಸಿದ್ರು. ಏನಪ್ಪ ಅಂದರೆ ಈ ಪ್ರಾಂತ್ಯದಲ್ಲಿ ಏನೇನೆಲ್ಲ ನೋಡ್ಬೋದು ನೀವು ಇನ್ನೂ ಅಂತ ಹೇಳ್ಬಿಟ್ಟು ಪ್ರಮೋಟ್ ಮಾಡ್ತಾ ಇರೋ ಟೂರಿಸಮ್ನ. ನಿಮ್ಗೇನು ಅನಿಸ್ತು ಈ ರೂಯಿ ಪೀಕು, ಈ ಪ್ರಕೃತಿ ಸೌಂದರ್ಯ ಹೇಗೆ ಅನಿಸ್ತದೆ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ.